ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಶ್ಚ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ದಾನಂ ಬಹುವಿಧಾಕಾರಂ ಶಾಂತಿಃ ಸತ್ಯಮಹಿಂಸಿತಾ ಸ್ವದಾರ ತುಷ್ಟಿಶ್ಚೋಕ್ತಾ ತೇ ಫಲಂ ದಾನಸ್ಯ ಚಾಪಿ ಯತ್. ಬಹಳ ತರಹದ ದಾನಗಳನ್ನು ಹೇಳಿದಿರಿ, ಶಾಂತಿಯ ಬಗ್ಗೆ ಹೇಳಿದಿರಿ, ಸತ್ಯದ ಬಗ್ಗೆ ಹೇಳಿದ್ರಿ ಅಜ್ಜ, ಅಹಿಂಸತಾ ಹಿಂಸೆ ಮಾಡದೇ ಇರೋದನ್ನು ಹೇಳಿದ್ರಿ, ಸ್ವದಾರ ತುಷ್ಟಿಹಿ ತನ್ನ ಹೆಂಡತಿಗೆ ನಿಷ್ಠನಾಗಿ ಇರಬೇಕು ಅನ್ನೋದನ್ನು ಹೇಳಿದ್ರಿ, ದಾನದ ಫಲದ ಬಗ್ಗೆ ಹೇಳಿದ್ರಿ. ಅಜ್ಜ, ತಪೋಬಲಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನಾದರೂ ಇದೆಯೇ? ತಪಸ್ಸಿಗಿಂತಲೂ ಮಿಗಿಲಾದದ್ದು ಏನಾದರೂ ಇದೆಯಾ? ಭೀಷ್ಮ ತಪಸ ಪ್ರಕ್ಷಯೋ ಯಾವತ್ ತಾವಲ್ಲೋಕೋ ಯುಧಿಷ್ಠಿರ ಮತಂ ಮಮತು ಕೌಂತೇಯ ತಪೋ ನಾನಶನಾತ್ಪರಂ. ಇದೇ ಯುಧಿಷ್ಠಿರ, ಉಪವಾಸಕ್ಕಿಂತ ತಪಸ್ಸು ಬೇರೆ ಇಲ್ಲ. ಇದರ ಬಗ್ಗೆ ಭಗೀರಥ ಹಾಗೂ ಬ್ರಹ್ಮದೇವರ ಸಂವಾದವನ್ನು ಹೇಳುತ್ತೇನೆ. ಭಗೀರಥ ಗಂಗೆಯನ್ನು ಭೂಮಿಗೆ ತಂದ ಪುಣ್ಯಾತ್ಮ. ಅವನು ದೇವಲೋಕಕ್ಕೂ ಗೋಲೋಕಕ್ಕೂ ಋಷಿಲೋಕಕ್ಕೂ ದಾಟಿ ಹೋದ. ಆಗ ಬ್ರಹ್ಮದೇವರು ಅವನನ್ನು ಭೇಟಿ ಮಾಡಿದ್ರು. ಕಥಂ ವೈ ತ್ವಮಿಹಾಗತಃ, ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳಿದ್ರು. ಅವ್ರು ಗೊತ್ತಿಲ್ಲದೆ ಇರೋದೇನಲ್ಲ, ಸಂವಾದ ಅಷ್ಟೇ ಇದು. ಆಗ ಭಗೀರಥ ಹೇಳಿದ, ನಿಶಂಕಮನ್ನ ಮದದಾಂ ಬ್ರಾಹ್ಮಣೇಭ್ಯ ಶತಂ ಸಹಸ್ರಾಣಿ ಸದೈವತಾನಾಂ ಬ್ರಹ್ಮನ್ ವ್ರತಂ ನಿತ್ಯಮಾಸ್ಥಾಯ ವಿದ್ಧಿ ನತ್ವೇವಾಹಂ ತಸ್ಯ ಫಲಾದಿಹಾಗತಃ. ನಾನು ಲಕ್ಷಾಂತರ ಬ್ರಾಹ್ಮಣರಿಗೆ ಊಟ ಹಾಕಿದ್ದೇನೆ, ಬೇಕಾಷ್ಟು ಜನರಿಗೆ ಊಟ ಹಾಕಿದ್ದೇನೆ. ಆದರೆ ಆ ಊಟ ಹಾಕಿದ ಫಲದಿಂದ ನಾನು ಇಲ್ಲಿಗೆ ಬಂದದ್ದಲ್ಲ. ಹಾಗೆ ಬೇಕಾಷ್ಟು ಯಾಗಗಳನ್ನು ಮಾಡಿದ್ದೇನೆ, ನೂರಾರು ಜ್ಯೋತಿಷ್ಠೋಮ ಯಾಗಗಳನ್ನು, ಅಗ್ನಿಷ್ಠೋಮ ಯಾಗಗಳನ್ನು ಮಾಡಿದ್ದೇನೆ. ಅಲ್ಲಿಂದ ಬಂದದ್ದಲ್ಲ. ಬೇಕಾಷ್ಟು ದಾನ ಮಾಡಿದ್ದೇನೆ, ಕುದುರೆಗಳನ್ನು, ಎಲ್ಲವನ್ನು, ಗೋವುಗಳನ್ನು ದಾನ ಮಾಡಿದ್ದೇನೆ. ಎಷ್ಟು ಅಂತ ಹೇಳಿದ್ರೆ 2 ಲಕ್ಷ ಕುದುರೆಗಳನ್ನು ದಾನ ಮಾಡಿದ್ದೇನೆ, ಲಕ್ಷಾಂತರ ಗೋವುಗಳನ್ನು ದಾನ ಮಾಡಿದ್ದೇನೆ. ಸುವರ್ಣಚಂದ್ರೋಡುಪಧಾರಿಣೀನಾಂ ಕನ್ಯೋತ್ತಮಾನಾಂ ಅದದಾಂ ಸೃಗ್ವಿಣೀನಾಂ ಷಷ್ಟಿಂ ಸಹಸ್ರಾಣಿ ಚ ಭೂಷಿತಾನಾಂ ಜಾಂಬೂನದೈರಾಭರಣೈರ್ನ ದೇವಾನತೇನಾಂ. ಹಾಗೆಯೇ ಸಾಧ್ವಿಯರಾದ ಸಂಸ್ಕಾರವುಳ್ಳ ಬೇಕಾಷ್ಟು ಜನ ಹೆಣ್ಣು ಮಕ್ಕಳನ್ನು
ಯೋಗ್ಯರಿಗೆ ಆಭರಣ ಸಮೇತ ದಾನ ಮಾಡಿದ್ದೇನೆ. 60,000 ಕನ್ಯೆಯರನ್ನು ದಾನ ಮಾಡಿದ್ದೇನೆ. ಅದರಿಂದ ನಾನು ಬಂದದ್ದಲ್ಲ. ಆಪ್ತೋರ್ಯಾಮೇಶು ಸತತಂ ಏಕೈಕಸ್ಮಿನ್ ದದಾಮಹಂ. ಆಪ್ತೋರ್ಯಾಮ ಸೋಮ ಅಂತ ಒಂದು ಯಾಗ, ಅದರಲ್ಲಿ ಒಂದು ಕೊಡದ ತುಂಬ ಹಾಲು ಕರೆಯುವ 10,000 ಗೋವುಗಳನ್ನು ದಾನ ಮಾಡಿದ್ದೇನೆ. ವಾಜಿನಾಂ ಬಾಹ್ಲಿಜಾತಾನಾಂ ಅಯುತಾನಾಮದಾಂ ದಶಾ. ಬಾಹ್ಲಿಕ ದೇಶದಲ್ಲಿ ಹುಟ್ಟಿದ ಶ್ರೇಷ್ಠ ಕುದುರೆಗಳನ್ನು ಕೊಟ್ಟಿದ್ದೇನೆ, ದಾನ ಮಾಡಿದ್ದೇನೆ. ಎಲ್ಲ ಸೇರಿದ್ರೆ ನನ್ನ ಜೀವಿತಾವಧಿಯಲ್ಲಿ ಕೋಟಿಶ್ಚಗಾಶ್ಚತಸ್ರೋಷ್ಟೌ ಪ್ರಾದಾಂ ಬ್ರಹ್ಮದಶತ್ವಹಂ. ಕೋಟ್ಯಂತರ ಗೋವುಗಳನ್ನು ಕೊಟ್ಟಿದ್ದೇನೆ. ಇನ್ನು ಅದರಲ್ಲಿ ಬೇರೆ ಬೇರೆ ಬಣ್ಣದ್ದು ಕೂಡ ಕೊಟ್ಟಿದ್ದೇನೆ. ಬೇರೆ ಬೇರೆ ಬಣ್ಣದ ಕುದುರೆಗಳನ್ನು ಕೊಟ್ಟಿದ್ದೇನೆ. ಅದು ಏನು, ಬಂಗಾರದ ಆಭರಣದ ಜೊತೆಗೆ. ವಾಜಪೇಯ ಯಾಗದಲ್ಲಿ ಬೇಕಾದಷ್ಟನ್ನು ಕೊಟ್ಟಿದ್ದೇನೆ. ಸುಮಾರು 8 ರಾಜಸೂಯ ಯಾಗಗಳನ್ನು ಮಾಡಿದ್ದೇನೆ. ಬಹಳ ಆನೆಗಳನ್ನು ಕೊಟ್ಟಿದ್ದೇನೆ. ಕಾಡಿನ ಪ್ರದೇಶಗಳನ್ನು ಬಿಟ್ಟು ಕೊಟ್ಟಿದ್ದೇನೆ. ಗ್ರಾಮಶತಂ ಚಾಹಂ, 100 ಗ್ರಾಮಗಳನ್ನು ದಾನ ಮಾಡಿದ್ದೇನೆ. ದೇವರನ್ನ ಚೆನ್ನಾಗಿ ಮೆಚ್ಚಿಸಿದ್ದೇನೆ. ರುದ್ರದೇವರನ್ನ ಒಲಿಸಿದ್ದೇನೆ. ಎತ್ತುಗಳನ್ನು ದಾನ ಮಾಡಿದ್ದೇನೆ. ದೇವರಿಗೆ ಬಿಟ್ಟ ಗೂಳಿಗಳು ಬೇಕಾಷ್ಟು ಮಾಡಿದ್ದೇನೆ. ವನಂ ಚೂತಾನಾಂ ರತ್ನ ವಿಭೂಷಿತಾನಾಂ, ಎಕರೆಗಟ್ಲೆ ಮರಗಳನ್ನು ನಡೆಸಿದ್ದೇನೆ. ಶಮ್ಯಾಕ್ಷೇಪೇಣ ಪೃಥಿವೀಂ ತ್ರಿಧಾ ಪರಿಯಚರಂ ಯಜನ್. ಶಮಿ ವೃಕ್ಷದ ಕಡ್ಡಿಯನ್ನು ತೆಗೆದುಕೊಂಡು ಕಣ್ಣು ಮುಚ್ಚಿ ಎಸೆಯೋದು. ಯಾವ ಜಾಗದಲ್ಲಿ ಬೀಳತ್ತೋ ಆ ಜಾಗದಲ್ಲಿ ಹೋಮ ಮಾಡೋದು. ಆ ರೀತಿ ಇಡೀ ಭೂಮಿಯನ್ನು 3 ಬಾರಿ ತಿರುಗಾಡಿದ್ದೇನೆ. ಅಷ್ಟು ಯಾಗವನ್ನು ಮಾಡಿದ್ದೇನೆ. ಸರೋವರಗಳಲ್ಲಿ, ನದಿಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಸರಯೂ ನದಿಯಲ್ಲಿ, ಬಾಹುದ, ಗಂಗಾ ಎಲ್ಲಲ್ಲಿ ಸ್ನಾನ ಮಾಡಿದ್ದೇನೆ. ಆದರೆ ಅದು ಯಾವುದರಿಂದಲೂ ನಾನು ಈ ಲೋಕಕ್ಕೆ ಬರಲಿಲ್ಲ. ಹಾಗಾದರೆ ಯಾವುದರಿಂದ ಬಂದಿ ಅಂತ ಕೇಳಿದ್ರು ಬ್ರಹ್ಮದೇವರು. ಅದಕ್ಕೆ ಭಗೀರಥ ಹೇಳ್ದ, ತಪೋ ನಾಣ್ಯಚ್ಚಾನ ಶನಾನ್ಮತಮ್ಮೆ ನಮೋಸ್ತುತೆ ದೇವವರ ಪ್ರಸೀದ. ಉಪವಾಸದಿಂದ ಬಂದೆ. ಉಪವಾಸವನ್ನ ನಾನು ಮಾಡಿದೆ, ಆದ್ದರಿಂದ ಉಪವಾಸದಿಂದ ಬಂದೆ. ಇತ್ಯುಕ್ತವಂತಂ ತಂ ಬ್ರಹ್ಮ. ಆ ಉಪವಾಸ ಮಾನದಿಂದ, ಹಮ್ಮಿನಿಂದ ಮಾಡೋದಲ್ಲ. ದೇವರು ಪ್ರೀತನಾಗಲಿ ಅಂತಿರ್ಬೇಕಷ್ಟೆ. ಯಾವುದೋ ಒಂದು ಛಲದಿಂದ ಅವ್ರ ಮನೆ ಅನ್ನ ತಿನ್ನಲ್ಲ ಅಂತನೋ ಆ ತರಹ ಅಲ್ಲ. ದೇವರಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಉಪವಾಸವನ್ನು ಮಾಡಿ ನಾನು ಈ ಲೋಕಗಳನ್ನು ಪಡೆದೆ ಅಂತ ಹೇಳ್ತಾರೆ. ಈ ರೀತಿ ಹೇಳುವ ಭಗೀರಥನನ್ನ ಬ್ರಹ್ಮದೇವರು ಸಂತೋಷಪಟ್ಟರಂತೆ. ಅವನನ್ನು ಹರಸಿದರು. ತಸ್ಮಾದ್ ಅನಶನೈರ್ಯುಕ್ತೋ ವಿಪ್ರಾನ್ ಪೂಜೆಯ ನಿತ್ಯದ. ಅದರಿಂದಾಗಿ ಉಪವಾಸವನ್ನು ಸ್ವಲ್ಪವಾದರೂ ಮಾಡು. ವಿಶೇಷತಃ ಬ್ರಾಹ್ಮಣರಿಗೆ ಬಡಿಸುವಾಗ, ಜ್ಞಾನಿಗಳಿಗೆ ಬಡಿಸುವಾಗಾದರೂ ಉಪವಾಸ ಇರು ಅಂತ ಹೇಳ್ತಾರೆ. ಏತದೇವ ಪರಂ ಗುಹ್ಯ ಮಲೋಭೇನ ಸಮಾಚಾರ. ಉಪವಾಸದ ಫಲ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಲೋಭ ಇಲ್ಲದೆ ಇರೋದು. ಒಬ್ಬ ಲೋಭ ಇಲ್ಲದೆ ನಡೀತಾನೆ ಅಂದರೆ ಉಪವಾಸದ ಫಲ ಇದೆ ಅಂತ ಅರ್ಥ. ಹಾಗೆ 93ನೇ ಅಧ್ಯಾಯ. ಯುಧಿಷ್ಠಿರ ಶತಾಯುರುಕ್ತ ಪುರುಷ ಶತವೀರ್ಯಶ್ಚ ವೈದಿಕೆ ಕಸ್ಮಾನ್ ಮ್ರಿಯಂತೆ ಪುರುಷಾ ಬಾಲ ಅಪಿ ಪಿತಾಮಹ. ಅದಕ್ಕೆ ಭೀಷ್ಮಾಚಾರ್ಯರು ಹೀಗೆ ಹೇಳಿ ಸುಮ್ಮನಾದಾಗ ಯುಧಿಷ್ಠಿರ ಕೇಳಿದ, ಅಲ್ಲ 100 ವರ್ಷ ಆಯುಷ್ಯ ಅಂತ ಹೇಳ್ತೀರ, 100 ವರ್ಷ ಆಯುಷ್ಯ,
100 ವರ್ಷ ಬದುಕ್ತಾನೆ ಅಂತ ವೇದದಿಂದ ಗೊತ್ತಾಗುತ್ತೆ. ಆದರೆ ಇನ್ನೂ ಹುಟ್ಟಿಲ್ಲ, ಬೆಳೆದಿರಲ್ಲ, ಮಕ್ಕಳು ಸತ್ತೋಗ್ತಾರೆ. ಆಯುಷ್ಮಾನ್ ಕೇನ ಭವತಿ, ಆಯುಷ್ಯ ಯಾರಿಂದ ಬರುತ್ತೆ? ಕೇನವಾ ಲಭತೆ ಕೀರ್ತಿಂ, ಯಾರಿಂದ ಕೀರ್ತಿ ಬರುತ್ತೆ? ಯಾವುದರಿಂದ ಸಂಪತ್ತನ್ನು ಪಡಿತಾನೆ? ತಪಸ್ಸಿನಿಂದಲೋ, ಬ್ರಹ್ಮಚರ್ಯದಿಂದಲೋ, ಜಪದಿಂದಲೋ, ಹೋಮದಿಂದಲೋ, ಯಾವುದರಿಂದ? ಭೀಷ್ಮ ಅತ್ರತೇಹಂ ಪ್ರವಕ್ಷ್ಯಾಮಿ ಯನ್ಮಾಂ ತ್ವಂ ಪರಿಪೃಚ್ಛಸಿ ಅಲ್ಪಾಯುರ್ಯೇನ ಭವತಿ ದೀರ್ಘಾಯುರ್ಯೇನ ಮಾನವಃ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ಅಲ್ಲಪ್ಪ ಯುಧಿಷ್ಠಿರ, ನಿನಗೆ ಯಾವುದರಿಂದ ಅಲ್ಪಾಯು ಆಗ್ತಾನೆ, ಏನು ಮಾಡಿದ್ರೆ ದೀರ್ಘಾಯುಷ್ಯ ಬರುತ್ತೆ, ಅದನ್ನು ಹೇಳಬೇಕಲ್ವಾ? ಹೇಳ್ತೇನೆ. ಕೀರ್ತಿಯನ್ನು ಹೇಗೆ ಪಡಿತಾನೆ, ಸಂಪತ್ತನ್ನು ಹೇಗೆ ಪಡಿತಾನೆ, ಏನಿದ್ರೆ ಶ್ರೇಯಸ್ಸಾಗತ್ತೆ, ಅದನ್ನೆಲ್ಲ ಹೇಳ್ತೇನೆ, ಕೇಳು. ಆಚಾರ ಲಭತೆ ಚಾಯುಹು, ಒಳ್ಳೆಯ ನಡೆಯಿಂದ ಆಯುಷ್ಯವನ್ನು ಪಡಿತಾನೆ, ಒಳ್ಳೆಯ ನಡೆಯಿಂದ ಸಂಪತ್ತನ್ನು ಪಡಿತಾನೆ, ಒಳ್ಳೆಯ ನಡೆಯಿಂದ ಕೀರ್ತಿಯನ್ನು ಪಡಿತಾನೆ, ಇಲ್ಲಿಯೂ ಅಲ್ಲಿಯೂ. ದುರಾಚಾರೋ ಹಿ ಪುರುಷಃ ನೇಹಾಯುರ್ವಿಂದತೆ ಮಹತ್, ದುರಾಚಾರಿಯಾದವನು ಪಡೆಯುವುದಿಲ್ಲ. ಅವನಿಗೆ ದುರಾಚಾರನಾದವನು ಪೂರ್ವಜನ್ಮದ ಪುಣ್ಯವಶದಿಂದ ಇಲ್ಲಿ ದೀರ್ಘಾಯು ಆಗಿದ್ರೂ ಕೂಡ ಅಲ್ಲಿ ಒಳ್ಳೆಯದಾಗಿ ಇರೋದಿಲ್ಲ. ತಸ್ಮಾತ್ ಕುರ್ಯಾದಿಹಾಚಾರಂ ಯದಿಚ್ಛೇದ್ಭೂತಿಮಾತ್ಮನಃ ಅಪಿ ಪಾಪ ಶರೀರಸ್ಯ ಹ್ಯಾಚಾರೋ ಹಂತ್ಯ ಲಕ್ಷಣಂ. ಅದರಿಂದಾಗಿ ಒಳ್ಳೆ ಸಂಪತ್ತು ಬೇಕು ಅಂದರೆ ಆಚಾರ ಮಾಡಬೇಕು. ಅಪಿ ಪಾಪ ಶರೀರಸ್ಯ, ಯಾವುದೋ ಜನ್ಮದಲ್ಲಿ ಯಾವುದೋ ಜಾತಿಯಲ್ಲಿ ಹುಟ್ಟಲಿ, ಆದರೆ ಆಚಾರ ಇದ್ದರೆ ಆ ಎಲ್ಲ ದೋಷಗಳು ನೀಗತ್ತೆ. ಆಚಾರ ಲಕ್ಷಣೋ ಧರ್ಮ ಸಂತಶ್ಚಾಚಾರ ಲಕ್ಷಣಾ ಸಾಧೂನಾಂಚ ಯಥಾವೃತ್ತಂ ಏತದಾಚಾರ ಲಕ್ಷಣಂ. ಆಚಾರ ಅಂದ್ರೇನು? ಸಜ್ಜನರ ನಡೆ ಏನದು ಅದೇ ಆಚಾರ. ಅಪ್ಯದೃಷ್ಟಂ ಶ್ರುತಂ ವಾಪಿ ಪುರುಷಂ ಧರ್ಮಚಾರಿಣಂ ಸ್ವಾನಿ ಕರ್ಮಾಣಿ ಕುರ್ವಾಣಂ ತಂ ಜನ ಕುರ್ವತೆ ಪ್ರಿಯಂ. ಅದೃಷ್ಟವಾದ ವಸ್ತುವಿನ ಬಗೆಗೆ ಭರವಸೆ ಇಟ್ಟು ಇಲ್ಲಿ ಮಾಡುವ ಅಧ್ಯಯನ, ದಾನ, ಈ ಆಚಾರಗಳು ಅದು ಒಳ್ಳೆಯದನ್ನು ಮಾಡುತ್ತೆ. ಯೇ ನಾಸ್ತಿಕಾ ನಿಷ್ಕ್ರಿಯಾಶ್ಚ ಗುರುಶಾಸ್ತ್ರಾತಿಲಂಘಿನಃ ಅಧರ್ಮಜ್ಞ ದುರಾಚಾರಾ ತೇ ಭವಂತಿ ಗತಾಯುಷಃ. ಯಾರು ನಾಸ್ತಿಕರೋ, ಯಾರು ನಿಷ್ಕ್ರಿಯರೋ, ಯಾರು ಶಾಸ್ತ್ರವನ್ನು ದೊಡ್ಡ ಮಟ್ಟದಲ್ಲಿ ಉಲ್ಲಂಘಿಸ್ತಾರೋ, ಯಾರು ಧರ್ಮಜ್ಞರಲ್ಲವೋ, ದುರಾಚಾರರೋ, ಅವರ ಆಯುಷ್ಯ ಸಾರ್ಥಕವಾಗಿರೋದಿಲ್ಲ. ದುಶ್ಶೀಲಾ ಭಿನ್ನ ಮರ್ಯಾದಾ ನಿತ್ಯಂ ಸಂಕೀರ್ಣ ಮೈಥುನಾ ಅಲ್ಪಾಯುಷೋ ಭವಂತೀಹ ನರಾ ನಿರಯಗಾಮಿನಃ. ಒಳ್ಳೆಯ ಕ್ಯಾರೆಕ್ಟರನ್ನು ಇಟ್ಟುಕೊಳ್ಳದವರು, ಬೇಸಿಕ್ ಆಗಿರುವ ಮರ್ಯಾದೆಯನ್ನೇ ಮೀರಿದವರು, ಸಂಕೀರ್ಣ ಮೈಥುನಾ, ದೇಹದ ಹಸಿವನ್ನ ಯದ್ವಾ ತದ್ವಾ ತೀರಿಸಿಕೊಳ್ಳುವವರು ಅಲ್ಪಾಯುಷ್ಯರಾಗ್ತಾರೆ. ಸರ್ವಲಕ್ಷಣಹೀನೋಪಿ ಸಮುದಾಚಾರವಾನ್ನರಃ ಶ್ರದ್ಧಾನೋ ನಸೂಯಶ್ಚ ಶತಂ ವರ್ಷಾಣಿ ಜೀವತಿ. ಯಾವ ಲಕ್ಷಣವಿಲ್ಲದಿದ್ದರೂ ಶ್ರದ್ಧಾದಾನ, ಶ್ರದ್ಧೆ ಇಡುವವ, ಹೊಟ್ಟೆ ಕಿಚ್ಚು ಪಡೆದವ ಸಾರ್ಥಕವಾದ ಬಾಳನ್ನು ಪಡ್ತಾನೆ. ಅಕ್ರೋಧನ ಸತ್ಯವಾದಿ ಭೂತಾನಾಮಪ್ಯಹಂಸಕಃ ಅನಸೂಯುರಜಿಹ್ಮಶ್ಚ ಶತಂ ವರ್ಷಾಣಿ ಜೀವತಿ. ಅಕ್ರೋಧನ, ಸಿಟ್ಟು ಮಾಡಿಕೊಳ್ಳದವ, ಸತ್ಯವನ್ನು ನುಡಿಯುವವ, ಭೂತಗಳಿಗೆ ಹಿಂಸೆ ಮಾಡದವ, ಹೊಟ್ಟೆ ಕಿಚ್ಚು ಪಡೆದವ, ಜೀವನದಲ್ಲಿ ವಕ್ರವಾಗಿರದವ, ನಾಟಕ ಮಾಡದವ ಸಾಕಷ್ಟು ವರ್ಷ ಬದುಕ್ತಾನೆ. ಲೋಷ್ಠಮರ್ದಿ ತೃಣಚ್ಛೇದಿ ನಖಖಾದಿ ಚ ಯೋ ನರಃ ನಿತ್ಯೋಚ್ಛಿಷ್ಟ ಸೂಚಕಶ್ಚ ನೇಹಾಯುರ್ವಿಂದತೆ ಮಹತ್. ಸರಿ, ಆಚಾರ ಅಂದ್ರೆ ಏನು ಅಂತ ಹೇಳಬೇಕೀಗ. ಅದನ್ನು ಹೇಳ್ತಾ ಇದ್ದಾರೆ. ಲೋಷ್ಠಮರ್ದಿ, ಲೋಷ್ಠ ಅಂತ ಹೇಳಿದ್ರೆ ಮಣ್ಣಿನ ಹೆಂಟೆ, ಯಾವಾಗಲೂ ಅದನ್ನು ಗುದ್ದುತ್ತಾ ಇರ್ತಾನೆ. ಅವನು ಒಳ್ಳೆಯ ಆಯುಷ್ಯವನ್ನು ಪಡೆಯೋಲ್ಲ. ತೃಣಚ್ಛೇದಿ, ಹುಲ್ಲನ್ನು ಕತ್ತರಿಸ್ತಾ ಇರ್ತಾನೆ ನಿರಂತರ. ಎಲ್ಲಿ ಹುಲ್ಲಿದ್ರೂ
ಕತ್ತರಿಸಿ ತಗೊಂಡು ಹೋಗ್ತಾನೆ ಅವನು. ಇದಕ್ಕೆ ಬೇರೆ ಅರ್ಥ ಇದೆ ತೃಣಚ್ಛೇದಿ ಅಂತನ್ನೋದಕ್ಕೆ. ತೃಣಚ್ಛೇದಿ ಅನ್ನೋದು ಅದು ಟೆಕ್ನಿಕಲ್ ಟರ್ಮ್. ತೃಣಚ್ಛೇದಿ ಅಂತಂದರೆ ಭೂಮಿಯ ಅಡಿಯಲ್ಲಿ ಏನಿರುತ್ತೆ ಅಂತ ಯಾವಾಗಲೂ ನೋಡ್ತಾ ಇರ್ತಾನೆ ಅಂತ. ಅಂದರೆ ಪಶುಗಳಿಗೆ ಹುಲ್ಲು ತಿನ್ನಲಿಕ್ಕೆ ಬಿಡದವ ಅವನನ್ನು ತೃಣಚ್ಛೇದಿ ಅಂತ ಕರೀತಾರೆ. ಯಾಕೆಂದರೆ ಯಾವುದೋ ನಿಧಿ ಹುಡ್ಕೊಂಡು ಹೋಗ್ತಾ ಇರ್ತಾನೆ, ಅಗಿತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಅಗಿತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಇವರೆಲ್ಲ ಭೂಮಿಗೆ ಕಾಟ ಕೊಡುವವರಿಬ್ರು, ಲೋಷ್ಟಮರ್ದಿ ಮತ್ತು ತೃಣಚ್ಛೇದಿ. ನಖಕಾದಿ ಚಯೋ ನರಹ, ಉಗುರು ತಿಂತಾ ಇರ್ತಾನೆ, ಉಗುರನ್ನು ಕಚ್ಚಿ ಕಚ್ಚಿ ಬಿಸಾಡ್ತಾ ಇರ್ತಾನೆ. ಆಮೇಲೆ ಸೂಚಕಶ್ಚ, ಬೇರೆಯೊಬ್ಬರಿಗೆ ಚಾಡಿ ಹೇಳ್ತಾ ಇರ್ತಾನೆ. ಅವರೆಲ್ಲ ಒಳ್ಳೆಯ ಆಯುಷ್ಯವನ್ನು ಪಡೆಯೋಲ್ಲ. ಒಳ್ಳೆಯ ಆಯುಷ್ಯ, ದೀರ್ಘಕಾಲ ಬದುಕಿದ್ರೂ ಸಾರ್ಥಕವಾದ ಆಯುಷ್ಯ ಇರಲ್ಲ. ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ ಧರ್ಮಾರ್ಥವನು ಚಿಂತೆಯೇತ್ ಉತ್ಥಾಯ ಚೋಪತಿಷ್ಠೇತ ಪೂರ್ವಾಂ ಸಂಧ್ಯಾಂ ಕೃತಾಂಜಲಿ. ಬೆಳಗ್ಗೆ ಬೇಗ ಏಳಬೇಕು, ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ಯೋಚನೆ ಮಾಡಬೇಕು, ಎದ್ದು ಸಂಧ್ಯಾ ವಂದನೆ ಮಾಡಬೇಕು. ಏವಮೇವ ಪರಾಂ ಸಂಧ್ಯಾಂ ಸಮುಪಾಸೀತವಾಗ್ಯತಃ ನೇಕ್ಷೇತ ಉದ್ಯಂತಮಾದಿತ್ಯಂ ನಾಸ್ತಂ ಯಂತಂ ಕದಾಚನ. ಹೀಗೆ ಸಂಧ್ಯಾ ವಂದನೆಯನ್ನು ಮಾಡಬೇಕು. ನೇಕ್ಷೇತ ಉದ್ಯಂತಮಾದಿತ್ಯಂ, ಉದಯಿಸುವ ಸೂರ್ಯನನ್ನು ನೋಡಬಾರದು. ನಾಸ್ತಂ ಯಂತಂ ಕದಾಚನ, ಅಸ್ತಂಗತನಾಗುವ ಸೂರ್ಯನನ್ನು ನೋಡಬಾರದು. ಹಾಗಾದರೆ ನೋಡದೇನೆ ನಾರಾಯಣ ಪಂಡಿತಾಚಾರ್ಯರು ಹೇಗೆ ಕಾವ್ಯ ಬರೆದ್ರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಗೆ ಕಾವ್ಯ ಬರೆದ್ರು? ಅದರ ಅಭಿಪ್ರಾಯ ಅದರಲ್ಲೇ ನೋಡ್ತಾ ಆಸ್ವಾದನೆ ಮಾಡ್ತಾ ಇದ್ದು ಬಿಡಬೇಡಿ. ಆ ಕಾಲದಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ, ದೇವರ ಪ್ರಜ್ಞೆಯ ಜೊತೆಗೆ ಸೂರ್ಯಾಸ್ತ ಸೂರ್ಯೋದಯಗಳನ್ನು ಆರಾಧಿಸಿ ಅಂತ. ಇನ್ನು ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯುರವಾಪ್ನುವನ್, ಋಷಿಗಳು ದೀರ್ಘ ಸಂಧ್ಯಾವಂದನೆ ಮಾಡೋದ್ರಿಂದಲೇನೆ ದೀರ್ಘಾಯುಷ್ಯವನ್ನು ಹೊಂದಿದ್ರು. ಸದರ್ಭಪಾಣಿಸ್ತತ್ಕುರ್ವನ್ ವಾಗ್ಯತಸ್ತನ್ಮನಾಶ್ಚುಚಿ ತಸ್ಮಾತ್ ತಿಷ್ಠೇತ್ ಸದಾ ಪೂರ್ವಾಂ ಪಶ್ಚಿಮಾಂ ಚೈವ ವಾಗ್ಯತಃ. ದರ್ಭಪಾಣಿಯಾಗಿ ಸಂಧ್ಯಾವಂದನೆಯನ್ನು ಮಾಡಬೇಕಂತೆ. ಇವತ್ತು ನಾವು ದರ್ಭಪಾಣಿಯಾಗಿ ಮಾಡಬೇಕು ಅಂತಂದರೆ ಯಾವುದೋ ಕೆಲವೊಂದು ಕ್ರಿಯೆಗಳನ್ನು ಮಾತ್ರ ದರ್ಭಪಾಣಿಯಾಗಿ ಮಾಡ್ತೇವೆ. ಆದರೆ ಸಂಧ್ಯಾವಂದನೆಯನ್ನೇ ದರ್ಭಪಾಣಿಯಾಗಿ ಮಾಡಿ ಅಂತ. ಅದು ಹೋಯಿತು ಅಂತ ಹೇಳಿ ಈಗ ಈ ಪವಿತ್ರದ ಉಂಗುರ, ಬಂಗಾರದ್ದೋ ಬೆಳ್ಳಿಯದ್ದೋ ಪವಿತ್ರದ ಉಂಗುರದಲ್ಲಿ ಮಾಡ್ತಾರೆ. ಆದರೆ ದರ್ಭಪಾಣಿಯಾಗಿಯೇ ಮಾಡಿ ಅಂತ ಹೇಳ್ತಾರೆ. ತಸ್ಮಾತ್ ತಿಷ್ಠೇತ್ ಏನ ಪೂರ್ವಾಂ ಉಪಾತಂತೆ ದ್ವಿಜಾಸ್ ಸಂಧ್ಯಾಂ ನ ಪಶ್ಚಿಮಾಂ ಸರ್ವಾನ್ಸ್ತಾನ್ ಧಾರ್ಮಿಕೋ ರಾಜ ಶೂದ್ರ ಕರ್ಮಾಣಿ ಕಾರಯೇತ್. ಯಾರು ಬೆಳಗ್ಗೆ ಸಂಧ್ಯಾವಂದನೆ ಸಾಯಂ ಸಂಧ್ಯಾವಂದನೆ ಮಾಡೋದಿಲ್ವೋ ಅವರನ್ನ ಕಠಿಣವಾದ ಕೆಲಸದಲ್ಲಿ ತೊಡಗಿಸಬೇಕು ರಾಜನಾದವನು ಅಂತಾರೆ. ಪರದಾರಾನ ಗಂತವ್ಯಾ ಸರ್ವವರ್ಣೇ ಚುಕರಹಿಚಿತ್ ನಹೀದೃಶ ಮನಾಯುಷ್ಯಂ ಲೋಕೆ ಕಿಂಚನ ವಿದ್ಯತೆ. ಇನ್ನು ಪರಪತ್ನಿ ಗಮನ ಅಂತನ್ನೋದು ಅತ್ಯಂತ ನಿಷಿದ್ಧವಾದದ್ದು. ಯಾದೃಶಂ ಪುರುಷಸ್ಯೇಹ ಪರದಾರೋಪವರ್ಸೇವನಾಂ ತಾದೃಶಂ ಪುರುಷಸ್ಯೇಹ ಧನಾಯುಷ್ಯ ಹರಂ ನೃಣಾಂ ಮೈತ್ರಂ ಪ್ರಸಾದನಂ ಸ್ನಾನಮಂಜನಂ ದಂತಧಾವನಂ ಪೂರ್ವಾಹ್ನ ಏವ ಕುರ್ವೀತ ದೇವತಾನಾಂಚ ಪೂಜನಂ. ಅರ್ಘ್ಯ ಮೈತ್ರ ಅಂತ ಕರೀತಾರೆ. ಪ್ರಸಾದನ ಅಂದರೆ ಅಲಂಕಾರ, ಸ್ನಾನ, ಅಂಜನ ಅಂದರೆ ಕಾಡಿಗೆ ಹಚ್ಕೊಳ್ಳೋದು ಇತ್ಯಾದಿಗಳೆಲ್ಲ. ದಂತಧಾವನ ಅಂದರೆ ಹಲ್ಲುಜ್ಜೋದು, ಬೆಳಗ್ಗೆ ಬೇಗ ಮಾಡಬೇಕದನ್ನು. ಪುರಿ ಚ ಮೂತ್ರೇನೋ ದೀಕ್ಷೇತ್ ನಾಧಿತಿಷ್ಠೇತ್ ಕದಾಚನ ಉದಕ್ಚಯಾಚ ಸಂಭಾಷಾಂ ನ ಕುರ್ವೀತ ಕದಾಚನ. ಪುರಿ ಚ ಮೂತ್ರೇ ನೋ ದೀಕ್ಷೇತ್, ದೀರ್ಘಕಾಲ ಮಲಮೂತ್ರಗಳನ್ನು ನೋಡ್ತಾ ಇರಬಾರದು. ಹಾಗೆ ನಿಷಿದ್ಧರಾದವರೊಡನೆ ಸಂಭಾಷಣೆಯನ್ನು ನಿರಂತರ ಮಾಡ್ತಾನೇ ಇರಬಾರದು. ನೋತ್ಸೃಜೇತ ಪುರೀಶಂಚ ಕ್ಷೇತ್ರೇ ಮಾರ್ಗಸ್ಯ ಚಾಂತಿಕೆ ಉಭೇ ಮೂತ್ರ ಪುರೀಶೇತು ನಾಪ್ಸು ಕುರಿಯಾ ದ್ವಿಚಕ್ಷಣ. ನೀರಿನಲ್ಲಿ ಮೂತ್ರ ಹಾಗೂ ಪುರೀಶಗಳನ್ನು ಮಾಡಬಾರದು. ದೇವಾಲಯದ ಹತ್ತಿರ, ಗೋವೃಂದದಲ್ಲಿ, ಚೈತ್ಯದಲ್ಲಿ, ಸಸ್ಯಗಳಲ್ಲಿ, ನೆರಳಿನಲ್ಲಿ ಮಾಡಬಾರದು. ಭಕ್ಷ್ಯಾನ್ ಭುಕ್ತ್ವಾ ಕ್ಷುತೇಧ್ವಾನಂ ಗತ್ವಾ ಮೂತ್ರಪುರೀಚಯೋ ದ್ವಿರಾಚಮೇದ್ಯಥಾ ನ್ಯಾಯಂ ಹೃದ್ಗತಂತು ಪಿಬನ್ನಪಃ. ಊಟ ಮಾಡಿದ ಮೇಲೆ
ಸೀನಿದರೆ, ಆಮೇಲೆ ಬಹಳ ದೂರ ನಡೆದ್ರೆ, ಬಹಳ ದೂರ ಪ್ರಯಾಣ ಮಾಡಿದ್ರೆ ಆಚಮನ ಮಾಡಬೇಕಂತೆ. ಪ್ರಾಂಗುಖೋ ನಿತ್ಯಮಶ್ನೀಯಾತ್ ವಾಗ್ಯತೋನ್ನಮಕುತ್ಸಯನ್ ಪ್ರಸ್ಕಂದ ಏಚ್ಚ ಮನಸ ಭುಕ್ತ್ವಾ ಚಾಗ್ನಿಮುಪಸ್ಪೃಶೇತ್. ಆಮೇಲೆ ಊಟ ಮಾಡುವಾಗ ಪ್ರಾಂಗುಖೋ ನಿತ್ಯಮಶ್ನೀಯಾತ್ ಪೂರ್ವ ದಿಕ್ಕಕ್ಕೆ ತಿರ್ಕೊಂಡು ಊಟ ಮಾಡಬೇಕಂತೆ. ವಾಗ್ಯತೋನ್ನಮಕುತ್ಸಯನ್ ಅನ್ನದ ಬಗ್ಗೆ ಯಾವತ್ತೂ ಹೆಸರಿಡಬಾರ್ದು ಊಟಕ್ಕೆ. ಇದು ಹಾಗಿತ್ತು, ಹೀಗಿತ್ತು, ಅದಿತ್ತು, ಇದಿತ್ತು, ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಇತ್ಯಾದಿಗಳೆಲ್ಲ ಮಾತೇ ಆಡಬಾರದು. ಉಣ್ಣಬೇಕು ಅಷ್ಟೇ. ಪ್ರಸ್ಕಂದ ಏಚ್ಚ ಮನಸ ಭುಕ್ತ್ವಾ ಚಾಗ್ನಿಮುಪಸ್ಪೃಶೇತ್. ಉಂಡಾದ ಮೇಲೆ ಆಚಮನ ಮಾಡಬೇಕು. ಆಯುಷ್ಯಂ ಪ್ರಾಂಗುಖೋ ಭುಂಕ್ತೆ ಯಶಸ್ಯಂ ದಕ್ಷಿಣಾಮುಖ. ಇದೆಲ್ಲ ಸದಾಚಾರ. ಇದು ಆಯುಷ್ಯಂ ಪ್ರಾಂಗುಖೋ ಭುಂಕ್ತೆ ಯಶಸ್ಯಂ ದಕ್ಷಿಣಾಮುಖ ಧನ್ಯಂ ಪಶ್ಚಾನ್ಮುಖೋ ಭುಂಕ್ತೆ ಮದಂ ಭುಂಕ್ತ ಉದಂಗುಖ. ಪೂರ್ವ ದಿಕ್ಕಿಗೆ ತಿರುಗಿಕೊಂಡು ತಿಂದರೆ ಆಯುಷ್ಯವನ್ನು ಪಡಿತಾನೆ. ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡು ತಿಂದರೆ ಯಶಸ್ಸನ್ನು ಪಡಿತಾನೆ. ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು ತಿಂದರೆ ಒಳ್ಳೆಯ ತೃಪ್ತಿಯನ್ನು ಪಡಿತಾನೆ. ಉತ್ತರ ದಿಕ್ಕಿಗೆ ತಿರುಗಿಕೊಂಡು ತಿಂದರೆ ಆನಂದವನ್ನು ಅನುಭವಿಸ್ತಾನೆ. ಅದರಿಂದಾಗಿ ಇಂಥ ದಿಕ್ಕಕ್ಕೆ ಕೂಡಬೇಕು, ಇಂಥ ದಿಕ್ಕು ಅಧ್ಯಯನಕ್ಕುಂಟು, ಪೂಜೆಗುಂಟು, ಸಂಧ್ಯಾ ವಂದನೆ ಕೂಡ್ಲಿಕ್ಕೆ ನಿಯಮ ಇದೆ. ಆದರೆ ಊಟ ಯಾವ ದಿಕ್ಕಿಗೆ ತಿರ್ಕೊಳ್ಬೇಕು ಅನ್ನೋದಕ್ಕೆ ನಿಯಮ ಇಲ್ಲ. ಅಗ್ರಾತನೋಜಿತ ಕ್ರೋಧೋ ಬಾಲಪೂರ್ವಸ್ತ್ವಲಂಕೃತ ಘೃತಾಹುತಿ ವಿಶುದ್ಧಾನ್ನಂ ಹುತಾಗ್ನಿಶ್ಚ ಕ್ಷಿಪನ್ ಗ್ರಸೇತ್. ಜಿತಕ್ರೋಧಿ ಸಿಟ್ಟು ಮಾಡಿಕೊಳ್ಳದೆ ತಿನ್ನಬೇಕಂತೆ. ಆಮೇಲೆ ತುಪ್ಪದಿಂದ ಶುದ್ಧವಾದ ಅನ್ನವನ್ನು ತಿನ್ನಬೇಕಂತೆ. ನಾಧಿತಿಷ್ಠೆ ತುಷಾಂಜಾತು ಕೇಶಭಸ್ಮ ಕಲಾಪಕಾನ್. ನಾವು ಇವತ್ತು ಇದು ಅಂತ ಹೇಳಿದ್ರೆ ಇದ್ದಲು ಒಲೆಯಲ್ಲಿ ನಾವು ತಿನ್ನೋದು ಮಡಿ ಅಂತ ಅಂದ್ಕೊಂಡಿದ್ದೇವೆ. ವಾಸ್ತವವಾಗಿ ಇದ್ದಲು ಅದು ಎಲ್ಲಿಂದ ತಂದಿರ್ತಾರೋ ಗೊತ್ತಿಲ್ಲ. ಕೆಲವೊಮ್ಮೆ ಮಸಣದಲ್ಲಿ ಆ ಚೆನ್ನಾಗಿ ಉರಿದದ್ದನ್ನು ಮಧ್ಯದಲ್ಲಿ ಆರಿಸಿ ತಂದ ಪ್ರಸಂಗಗಳಿವೆ. ಅದರಿಂದಾಗಿ ನಾವು ಇದ್ದಿಲಿನಿಂದ ತಂದು ತಿಂದದ್ದು ಮಡಿ ಅಂತ ಆ ಥರ ಭ್ರಮೆ ಎಲ್ಲ ಇಟ್ಕೊಳ್ಬಾರದು. ನಾದಿತಿಷ್ಠೆ ತುಷಾಂಜಾತು. ಭತ್ತದ ಹೊಟ್ಟಿನ ಮೇಲೆ ಕಾಲಿಡಬಾರದು, ಏನಿರುತ್ತೆ ಗೊತ್ತಿರಲ್ಲ. ಕೇಶಭಸ್ಮ ಕಪಾಲಕಾನ್. ಆಮೇಲೆ ಕೂದಲನ್ನು ತುಳಿಯಬಾರದು, ಭಸ್ಮವನ್ನು ಮೆಟ್ಟಬಾರದು. ಕಪಾಲ ತಲೆಯೋಡು, ತಲೆಬುರುಡೆ ಇರುತ್ತಲ್ಲ, ಅದನ್ನ ಕಾಲಿಂದೆಲ್ಲ ಮುಟ್ಟಬಾರದು. ಅನ್ಯಸ್ಯ ಚಾಪ್ಯುಪಸ್ಥಾನಂ ದೂರ ತಪ್ಪರಿವರ್ಜಯೇತ್. ಆಮೇಲೆ ಯಾರು ಅಂತ ಕನ್ಫ್ಯೂಸ್ ಆಗಬಾರದು. ಯಾರು ಅಂತ ಗೊತ್ತಾದ ಮೇಲೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಹತ್ತಿರ ಬಂದ ಮೇಲೆ ದೂರದಿಂದ ನಮಸ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡಬಾರ್ದು. ದೂರದಿಂದ ನಮಸ್ಕಾರ ಮಾಡಬಾರದು. ಹತ್ತಿರ ಬಂದು ನಮ್ಮ ನಮಸ್ಕಾರವನ್ನು ಅರ್ಪಣೆ ಮಾಡಬೇಕು. ಆದ್ದರಿಂದ ಇವೆಲ್ಲ ಸದಾಚಾರಗಳು. ಮೂತ್ರಂ ನ ತಿಷ್ಠತಾ ಕಾರ್ಯಂ ನಭಸ್ಮನಿ ನಗೋವ್ರಜೆ ಆರ್ದ್ರಪಾದಸ್ತು ಭುಂಜಾನೋ ವರ್ಷಾಣಾಂ ಜೀವತೆ ಶತಂ. ಹಾಗೆ ಭಸ್ಮದಲ್ಲಿ ಮೂತ್ರವನ್ನು ಮಾಡಬಾರದು. ಗೋವುಗಳ ನಡುವೆ ಮೂತ್ರವನ್ನು ಮಾಡಬಾರದು. ಕಾಲು ತೊಳ್ಕೊಂಡು ಉಣ್ಣಬೇಕು. ಅದು ಕಾಲು ಒದ್ದೆಯಾಗಿರ್ಬೇಕಾದ್ರೇನೆ ಉಣ್ಣಬೇಕು. ಅದು ಒಂದು ನಮ್ಮ ಮುತ್ತಾತ ಈ ಆರ್ದ್ರಪಾದಸ್ತು ಭುಂಜಾನಹ ಅಂತನ್ನೋದು ಅವರು ಸಂಪ್ರದಾಯದಿಂದ ಬಂದಿತ್ತು ಅಂತ ಕಾಣುತ್ತೆ. ಅವರೊಂದು ಪಾಲನೆ ಮಾಡ್ತಾ ಇದ್ರು. ಕಾಲು ತೊಳೆದು ಆ ತಂಪು ಆರುವವರೆಗಷ್ಟೇ ಊಟ, ಅದಾದ ಕೂಡಲೇ ಎದ್ದು ಬಿಡ್ತಾ ಇದ್ರು ಅಂತ. ವಾಸ್ತವವಾಗಿ ಬಹಳ ಕಡಿಮೆ ತಿನ್ಲಿಕ್ಕಾಗತ್ತೆ ಅವಾಗ, ಅಷ್ಟೇ ಅದರ ಅಭಿಪ್ರಾಯ. ಆದರೆ ಇನ್ನೊಬ್ರು ಇದ್ರು, ಬಹಳ ವಿಚಿತ್ರ. ಅವರು ಪಕ್ಕದಲ್ಲಿ ಒಂದು ತಂಬಿಗೆ ನೀರಿಟ್ಕೊಂಡ್ಬಿಟ್ಟಿರೋರು. ನಿಧಾನ ಊಟ ಅವ್ರದ್ದು. ಅವಾಗವಾಗ ಕಾಲ ಮೇಲೆ ನೀರು ಹಾಕ್ಕೊಳ್ಳೋರು. ಹಾಗಲ್ಲ ಅದರ ಅಭಿಪ್ರಾಯ. ಆರ್ದ್ರಪಾದಸ್ತು ಭುಂಜೀತ.
ಅಂತ ಭುಂಜಾನಹ ಅಂತ ಹೇಳಿದರೆ ಕಾಲು ತೊಳೆದು ತಂಪು ಆರುವವರೆಗೆ ಉಣ್ಣೋದು. ತಂಪು ಆರಿ ಬಿಸಿಯಾಗಲಿಕ್ಕೆ ಶುರು ಆದಾಗ ಹೇಳೋದು ಅಂದಾಗ ಬಹಳ ಕಡಿಮೆ ಹೋಗುತ್ತೆ ತುತ್ತು, ದೀರ್ಘಕಾಲ ಬದುಕ್ತಾನೆ. ಹಾಗೆ ತ್ರೀಣಿ ತೇಜಾಂಸಿ ನೋಚ್ಚಿಷ್ಟ ಆಲಭೇತ ಕದಾಚನ, 3 ಬೆಂಕಿಗಳನ್ನು ಅಪವಿತ್ರವಾಗಿ ಮುಟ್ಟಬಾರದು. ಯಾವುದು? ಅಗ್ನಿಂಗಾಂ ಬ್ರಾಹ್ಮಣಂ ಚೈವ ತಥಾ ಸ್ವಾಯುರ್ನರಿಷ್ಯತಿ. ಬೆಂಕಿಯನ್ನು ಅಪವಿತ್ರವಾದಾಗ ಮುಟ್ಟಬಾರದು. ಅಂದರೆ ಮಲಮೂತ್ರಾದಿಗಳನ್ನು ಮಾಡಿ ಕೈಕಾಲು ತೊಳೆದುಕೊಳ್ಳದೆ ಬೆಂಕಿಯನ್ನು ಮುಟ್ಟಲಿಕ್ಕಿಲ್ಲ. ದೂರದಲ್ಲಿ ಹೋಗಿ ಬಂದು ಕಾಲು ತೊಳೆಯದೆ ಬೆಂಕಿಯನ್ನು ಮುಟ್ಟಲಿಕ್ಕಿಲ್ಲ. ಇನ್ನು ಗೋವನ್ನು ಮುಟ್ಟಬೇಕಾದರೂ ಕೂಡ ಕಾಲು ತೊಳ್ಕೊಂಡಿರ್ಬೇಕು. ಬ್ರಾಹ್ಮಣನನ್ನು ಮುಟ್ಟಬೇಕಾದರೂ ಕೂಡ ಶುದ್ಧವಾಗಿ ಇರಬೇಕು, ಏನೇನೋ ಮುಟ್ಟಿರಬಾರದು. ತ್ರೀಣಿ ಜ್ಯೋತಿಂಶಿನೋಚ್ಚಿಷ್ಟ ಉದೀಕ್ಷೇತ ಕಥಂಚನ ಸೂರ್ಯ ಚಂದ್ರಮಸೌ ಚೈವ ನಕ್ಷತ್ರಾಣಿ ಚ ಸರ್ವಚಃ. ಇನ್ನು 3 ಬೆಳಕುಗಳನ್ನು ಅಪವಿತ್ರವಾಗಿ ನೋಡಬಾರದು. ಸೂರ್ಯನನ್ನ, ಚಂದ್ರನನ್ನ, ನಕ್ಷತ್ರಗಳನ್ನು ಅಪವಿತ್ರರಾಗಿ ನೋಡಬಾರದು. ಅಂದರೆ ಕೈ ಎಂಜಲು ಮಾಡ್ತಾ ನೋಡೋದು ಇತ್ಯಾದಿಗಳನ್ನೆಲ್ಲ ಮಾಡಬಾರದು. ಶುದ್ಧರಾಗದೆ ನೋಡೋದು. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಇದೊಂದು ಅರ್ಥವಾದ. ಜ್ಞಾನಿಗಳು ಬಂದಾಗ ನಮ್ಮ ಪ್ರಾಣ ಊರ್ಧ್ವಮುಖವಾಗಿ ಹೋಗುತ್ತೆ. ಎದ್ದು ಮತ್ತೆ ಬಗ್ಗಿದಾಗ ಆ ಪ್ರಾಣ ಉಳ್ಕೊಳ್ಳುತ್ತೆ ಅಂತ ಇದೊಂದು ಅರ್ಥವಾದ. ಧಗ್ಗಂತ ಈ ಎದ್ದು ಬಿಟ್ಟು ನಮಸ್ಕಾರ ಮಾಡಿ ಅಂತ ಅಷ್ಟೇ ಅರ್ಥ. ಅಭಿವಾದಯೇಚ್ಚ ವೃದ್ಧಾನಾಂ ಆಸನಂ ಚೈವ ದಾಪಯೇತ್ ಕೃತಾಂಜಲಿರುಪಾಸೀತ ಗಚ್ಚತ ಪೃಷ್ಠತೋನ್ವಿಯಾತ್. ಇನ್ನು ವೃದ್ಧರಿಗೆ ಅಭಿವಾದನೆ ಮಾಡಬೇಕು, ಆಸನ ಕೊಡಬೇಕು, ಅವರು ಹಿಂದೆ ಹೋಗಬೇಕು. ನಚಾಸೀತಾಸನೆ ಭಿನ್ನೆ ಭಿನ್ನ ಕಾಂಸ್ಯಂಚ ವರ್ಜಯೇತ್ ನೈಕ ವಸ್ತ್ರೇಣ ಭೋಕ್ತವ್ಯಂ ನನಜ್ಞ ಸ್ನಾತುಮರ್ಹತಿ. ಇವೆಲ್ಲ ಸದಾಚಾರ ಪ್ರಾಕ್ಟೀಸಲ್ಲಿ ಇರೋದೆ. ನಚಾಸೀತ ಆತನೇ ಭಿನ್ನೆ, ಮುರಿದು ಹೋದ ಕುರ್ಚಿ, ಮುರಿದು ಹೋದ ಮಣೆ ಇತ್ಯಾದಿಗಳಲ್ಲೆಲ್ಲ ಕೂಡಬಾರದು. ಮುರಿದು ಹೋದ ಪಾತ್ರೆಯನ್ನು ಬಳಸಬಾರದು. ನೈಕ ವಸ್ತ್ರೇಣ ಭೋಕ್ತವ್ಯಂ, ಒಂದೇ ವಸ್ತ್ರ ಇದ್ದರಿಂದ ಊಟ ಮಾಡಬಾರದು, 2 ವಸ್ತ್ರ ಇರಬೇಕು. ನನಜ್ಞ ಸ್ನಾತುಮರ್ಹತಿ, ನಗ್ನರಾಗಿ ಸ್ನಾನ ಮಾಡಬಾರದು. ಸ್ವಪ್ತವ್ಯಂ ನೈವ ನಗ್ನೇನ, ಬರಿಮೈಯಲ್ಲಿ ಮಲ್ಕೊಳ್ಬಾರದು. ನಚೋಚ್ಛಿಷ್ಟೋಪಿ ಸಂವಿಚೇತ್, ಊಟ ಮಾಡ್ತಾ ಮಲ್ಕೊಂಡ್ಬಿಡಬಾರದು. ಕೈಯನ್ನು ಶುದ್ಧವಾಗಿ ತೊಳೆದು ಕಾಲು ತೊಳೆದು ಒರೆಸ್ಕೊಂಡು ಆಮೇಲೆ ಮಲಗಬೇಕು. ಉಚ್ಛಿಷ್ಟೋ ನಸ್ಪೃಶೇತ್ ಶೀರ್ಷಂ, ಎಂಜಲ ಕೈನಿಂದ ನಿಮ್ಮ ತಲೆ ನೀವೇ ಮುಟ್ಕೊಳ್ಬೇಡಿ. ಕೇಶಗ್ರಹಾನ್ ಪ್ರಹಾರಾನ್ಶ್ಚ ಶಿರಸ್ಸೇತಾನ್ ವಿವರ್ಜಯೇತ್, ತಲೆಗೂದಲನ್ನು ಹಿಡ್ಕೊಳ್ತಾ ಇರೋದು, ಅದನ್ನು ತಲೆಗೂದಲನ್ನು ಕಿತ್ಕೊಳ್ಳೋದು ಅವೆಲ್ಲ ಮಾಡಬಾರದು. ಆಮೇಲೆ ಬೇರೊಬ್ಬರು ತಲೆ ಮೇಲೆ ಹೊಡಿಬಾರದು. ನಪಾಣಿಭ್ಯಾಂ ಉಭಾಭ್ಯಾಂ ಚ ಕಂಡು ಏಜ್ಜಾತು ವೈಚಿರಃ, 2 ಕೈಗಳಿಂದ ತಲೆ ಕೆರ್ಕೋಬಾರದು. ನಚಾಭೀಕ್ಷ್ಣಂ ಶಿರಸ್ನಾಯಾತ್, ಪದೇ ಪದೇ ತಲೆ ಸ್ನಾನ ಮಾಡಬಾರದು. ಅಂದರೆ ಇದು ಸನ್ಯಾಸಿಗಳಿಗೆ ಬಿಟ್ಟು, ಅವರು 3 ಬಾರಿ ಮಾಡ್ತಾರೆ ದಿವಸಕ್ಕೆ. ಗೃಹಸ್ಥರಾದವರು 2 ಬಾರಿ ಮಾಡಬೇಕು ಅಂತ ಹೇಳ್ತಾರೆ. ಇದು ವಿಶೇಷತಃ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದು ಪ್ರತಿ ದಿವಸ ತಲೆ ಸ್ನಾನ ಮಾಡಬಾರದು. ಇದರಲ್ಲಿಯೂ ಯಾವುದರಲ್ಲಿ ಆಯುರ್ವೇದದ ಮಾತೊಂದು ನೆನಪಾಗ್ತಾ ಇಲ್ಲ ನನಗೆ. ದಿವಸ ತಲೆ ಸ್ನಾನ ಮಾಡಿದರೆ ಒಂದು ಗರ್ಭಕೋಶ ಇದಾಗುತ್ತೆ ಅಂತ ಹೇಳ್ತಾರೆ, ಏನು ಶಿಥಿಲ ಆಗುತ್ತೆ ಅಂತ. ಅಲ್ಲಿ ಆಯುರ್ವೇದದಲ್ಲಿ, ಇಲ್ಲಿ ಮಾಡಬಾರದು ಅಂತ ಅಷ್ಟೇ ಹೇಳಿದ್ದಾರೆ. ಇದಕ್ಕೂ ಅದಕ್ಕೂ ಸಂಬಂಧ ಕಲ್ಪಿಸಬೇಡಿ. ಅಲ್ಲಿ ಬೇರೆ ಥರ ಹೇಳಿದರೆ, ಇಲ್ಲಿ ಬೇರೆ ಥರ ಹೇಳಿದ್ದಾರೆ. ಶಿರೋಭ್ಯಕ್ತೇನ ತೈಲೇನ ನಾಂಗಂ ಕಿಂಚಿದುಪಸ್ಪೃಶೇತ್, ಆಮೇಲೆ ತಲೆ ಹಚ್ಚಿಕೊಂಡ ತೈಲವನ್ನು ಇದಕ್ಕೆ ತಲೆಗೆ ಹಚ್ಚಿಕೊಂಡ ಎಣ್ಣೆಯನ್ನು ಮೈಗೆ ಹಚ್ಕೊಳ್ಳಿಕ್ಕೆ ಬಳಸಬಾರದು ಅಂತ ನನಗೆ ಚೆನ್ನಾಗಿ ನೆನಪಿದೆ. ಪೇಜಾವರ ಸ್ವಾಮಿಗಳು
ತಲೆಗೆ ಹಚ್ಚಿಕೊಂಡ ಎಣ್ಣೆಯನ್ನು ಮೈಗೆ ಹಚ್ಕೊಳ್ತಾರೆ. ಎರಡು ಬೇರೆ ಬೇರೆ ತಂದಿಡಬೇಕು ಅವ್ರಿಗೆ. ಯಾವಾಗಲೂ ಒಮ್ಮೆ ತಿಂಗಳಿಗೊಮ್ಮೆನೋ ಏನೋ ತೀರಾ ಉಷ್ಣ ಆದಾಗ ಮಾಡ್ತಾ ಇದ್ರು ಅವರು. ಅವಾಗ ತಲೆಗೆ ಹಚ್ಕೊಳ್ಳುವ ಎಣ್ಣೆ ಬೇರೆ, ಮೈಗೆ ಹಚ್ಕೊಳ್ಳೋ ಎಣ್ಣೆ ಬೇರೆ, ಎರಡು ಬೇರೆ ಬೇರೆ ಇದು ತರ್ತಾ ಇದ್ರು. ಶಿರೋಭ್ಯಕ್ತೇನ ತೈಲೇನ ತಿಲಪಿಷ್ಟಂ ನಚಾಶ್ನೀಯಾತ್ ಗತ ಸರ್ವರಸಂ ತಥಾ. ಆಮೇಲೆ ಎಣ್ಣೆ ತೆಗೆದಾದ ಮೇಲೆ ಉಳಿಯತ್ತಲ್ಲ, ಕಲ್ಕ ಅಂತ ಕರೀತಾರೆ, ಚರಟ, ಎಳ್ಳಿನ ಚರಟವನ್ನು ತಿನ್ನಬಾರದು. ಅದೊಂದು ಉಪಲಕ್ಷಣ. ಗತ ಸರ್ವರಸಂ ತಥಾ, ರಸ ಇರದ, ರಸ ಹಿಂಡಿದ ಯಾವುದನ್ನು ತಿನ್ನಬಾರದು. ನಾಧ್ಯಾಪಯೇತ ಚೋಚ್ಛಿಷ್ಟೋ ನಾಧೀತ ಕಥಂಚನ. ಎಂಜಲ್ ಮಾಡ್ತಾ ಪಾಠ ಮಾಡಬಾರ್ದು, ಎಂಜಲ್ ಮಾಡ್ತಾ ಅಧ್ಯಯನ ಮಾಡಬಾರದು. ವಾತೆ ಚ ಪೂತಿಗಂಧೇ ಚ ಮನಸಾಚನ ಚಿಂತೆಯೇತ್. ಇನ್ನು ದುರ್ವಾಸನೆ ಇರುವ ಜಾಗದಲ್ಲಿಯೂ ಅಧ್ಯಯನ ಮಾಡಬೇಡಿ. ಅತ್ರ ಗಾಥಾ ಯಮೋದ್ಗೀತಾ ಕೀರ್ತಯಂತಿ ಪುರಾವಿದಃ ಆಯುರಸ್ಯ ನಿಕೃಂತಾಮಿ ಪ್ರಜ್ಞಾಂ ಅಸ್ಯಾದದೇಥ ವಾ ಯ ಉಚ್ಚಿಷ್ಟ ಪ್ರವದತಿ ಸ್ವಾಧ್ಯಾಯಂ ವಾಧಿಗಚ್ಚತಿ. ಯಮ ಹೇಳ್ತಾನೆ, ಯಾರು ಉಚ್ಚಿಷ್ಟನಾಗಿ ಅಂದರೆ ಎಂಜಲು ಮಾಡ್ತಾ ಈ ತರಹ ಕೆಟ್ಟ ಪದಾರ್ಥಗಳನ್ನು ಮುಟ್ಟುತ್ತಾ ಯಾರು ಅಧ್ಯಯನ ಮಾಡ್ತಾನೆ ಅವನ ಆಯುಷ್ಯವನ್ನು ತಗೊಳ್ತೇನೆ, ಅವನ ಬುದ್ಧಿಯನ್ನು ಎತ್ಕೊಂಡು ಹೋಗ್ತೇನೆ ಅಂತ. ಯಶ್ಚಾನಧ್ಯಯನ ಕಾಲೇಪಿ ಮೋಹಾದಭ್ಯಸ್ಯತಿ ದ್ವಿಜಃ. ಅನಧ್ಯಯನ ಕಾಲದಲ್ಲಿ ವೇದಾಧ್ಯಯನಾದಿಗಳನ್ನು ಮಾಡಬಾರದು. ತಸ್ಮಾದ್ಯುಕ್ತೋಪ್ಯನಧ್ಯಾಯೇ ನಾಧೀತ ಕದಾಚನ. ಅದರಿಂದಾಗಿ ಅನಧ್ಯಾಯದಲ್ಲಿ ಅಧ್ಯಯನ ಮಾಡಬಾರ್ದು. ಆದಿತ್ಯನನ್ನು ಕುರಿತು, ಗಾಳಿಗೆ ಎದುರಾಗಿ, ಗೋವಿಗೆ ಎದುರಾಗಿ, ಬ್ರಾಹ್ಮಣರಿಗೆ ಎದುರಾಗಿ ಮೂತ್ರಾದಿಗಳನ್ನು ಮಾಡಬಾರದು, ದಾರಿಯಲ್ಲಿ ಮಾಡಬಾರದು. ಉಭೇ ಮೂತ್ರಪುರೀಶೇ ವೈ ದಿವಾ ಕುರ್ಯಾದುದಂಗುಖ ದಕ್ಷಿಣಾಭಿಮುಖೋ ರಾತ್ರೌ ತದಾಸ್ಯಾಯುರ್ನರಿಷ್ಯತಿ. ಇದು ಇವತ್ತಾಗದೇ ಇರುವಂತಹ ಒಂದು ಸಮಾಚಾರ. ಬೆಳಗ್ಗೆ ಮೂತ್ರ ವಿಸರ್ಜನೆ ಮತ್ತೆ ಮಲ ವಿಸರ್ಜನೆಯನ್ನು ಮಾಡ್ಬೇಕಾದ್ರೆ ಉತ್ತರ ದಿಕ್ಕಿಗೆ ತಿರುಗಬೇಕಂತೆ, ರಾತ್ರಿ ದಕ್ಷಿಣಾಭಿಮುಖವಾಗಿ ಮಾಡ್ಬೇಕಂತೆ. ಇವತ್ತೆಲ್ಲ ಆಗತ್ತೆ. ತ್ರೀನ್ ಸದಾನಾ ವಜಾನೀಯಾತ್ ದೀರ್ಘಮಾಯುರ್ಜಿಜೀವಿಷು ಬ್ರಾಹ್ಮಣಂ ಕ್ಷತ್ರಿಯಂ ಸರ್ಪಂ ಸರ್ವೇ ಶಾಶಿ ವಿಶಾಸ್ತ್ರಯ. 3 ಜನರನ್ನ ಅವಮಾನ ಮಾಡಬಾರದು. ಜ್ಞಾನಿಯನ್ನ, ಪಾಲನೆ ಮಾಡುವವನನ್ನ, ಸರ್ಪವನ್ನ. ಯಾಕೆಂದ್ರೆ ಸರ್ಪಕ್ಕೆ ಮನಸ್ಸಿನ ಭಾಷೆ ಗೊತ್ತಾಗತ್ತೆ. ದಹತ್ಯಾಶಿ ವಿಷಕ್ರುದ್ಧೋ ಯಾವತ್ ಸ್ಪೃಶತಿ ಚಕ್ಷುಷಾ ಕ್ಷತ್ರಿಯೋಪಿ ದಹೇತ್ ಕ್ರುದ್ಧೋ ಯಾವತ್ ಸ್ಪೃಶತಿ ತೇಜಸಾಂ. ಅದರಿಂದ ಈ 3 ಜನರನ್ನ ಅವಮಾನ ಮಾಡಬಾರದು. ಗುರುಣ ವೈರ ನಿರ್ಬಂಧೋ ನ ಕರ್ತವ್ಯ ಕಥಂಚನ. ಗುರುಗಳ ಜೊತೆಗೆ ಯಾವತ್ತೂ ವೈರವನ್ನು ಕಟ್ಕೊಳ್ಬಾರದು, ಅವರನ್ನು ಓಲೈಸಬೇಕು. ಸಮ್ಯಂಗ್ ಮಿಥ್ಯಾ ಪ್ರವೃತ್ತೇಪಿ ವರ್ತಿತವ್ಯಂ ಗುರಾವಿಹ. ಗುರುಗಳು ತಪ್ಪು ಮಾಡಿದರೂ ನೀವು ತಟಸ್ಥರಾಗಿರ್ಬೇಕೇ ವಿನಃ ಅವರಿಗೆ ಉಲ್ಟಾ ನಿಂತು ನಿಮ್ಮನ್ನು ಮುಗಿಸ್ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಹೋಗಬಾರದು. ದೂರಾತ್ ಆವಸಥಾನ್ಮೂತ್ರಂ ದೂರಾತ್ ಪಾದಾವಸೇಚನಂ ಉಚ್ಚಿಷ್ಟೋತ್ಸರ್ಜನಂ ಚೈವ ದೂರೇ ಕಾರ್ಯಂ ಹಿತೈಷಿಣ. ಯಾವತ್ತೂ ಕೂಡ ಮನೆಯಿಂದ ದೂರದಲ್ಲಿ ನಮ್ಮ ಶುದ್ಧಿಕ್ರಿಯೆಯನ್ನು ಇಟ್ಕೊಳ್ಬೇಕು ಅಂತ ಆಗ ಹೋಗ್ತಾ ಇದ್ರು. ದೂರ ಮನೆಯ ಒಳಗಡೆ ಇಟ್ಕೊಳ್ಳೋದು ಅಂತ ಒಂದು ಕ್ರಮವೇ ಇರಲಿಲ್ಲ ಆವಾಗ. ಈಗೆಲ್ಲ ಬದಲಾಗಿದೆ. ಇರಲಿ, ಅದು ಕೂಡ ಒಂದು ಯಾವುದರಲ್ಲಿ, ಸದಾಚಾರದಲ್ಲಿ ದೂರ ಮಾಡಬೇಕು ಮನೆಯಿಂದ ಅಂತ. ನಾತಿ ಸಾಯಂ ನಾತಿ ಕಲ್ಯಂ ನಚ ಮಧ್ಯಂದಿ ನೇಸ್ಥಿಹೇ ನಾಜ್ಞಾತೈ ಸಹ ಗಚ್ಚೇತ ನೈಕೋ ನೌರ್ಷಲೈ ಸಹ. ಸಾಯಂಕಾಲ ಪೂರ್ತಿ ಕಳೆದ್ಮೇಲೆ, ಕತ್ತಲಾದ್ಮೇಲೆ ಅಪರಿಚಿತರ ಜೊತೆಗೆ ಹೋಗಬಾರದು. ಬೆಳ್ಳಂಬೆಳಗ್ಗೆ ಅಪರಿಚಿತರ ಜೊತೆಗೆ ಹೋಗಬಾರದು. ನಟ್ಟ ನಡುವಣ ಮಧ್ಯಾಹ್ನದಲ್ಲಿ ಅಪರಿಚಿತರ ಜೊತೆಗೆ ಹೋಗಬಾರದು. ಪಂಥಾದೇಯೋ, ಇವೆಲ್ಲ ಸದಾಚಾರದ ಲಕ್ಷಣಗಳು.
ಅಂದರೆ ಇದಕ್ಕೆಲ್ಲ ಬೇರೆ ಬೇರೆ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಪಂಥಾದೇಯೋ ಬ್ರಾಹ್ಮಣಾಯ, ಜ್ಞಾನಿ ಬಂದರೆ ದಾರಿ ಬಿಟ್ಟುಕೊಡ್ಬೇಕು. ಗೋವುಗಳಿಗಾಗಿ, ರಾಜರಿಗಾಗಲಿ, ವೃದ್ಧರಿಗೆ, ಭಾರದಿಂದ ಕಂಗೆಟ್ಟವರಿಗೆ, ಗರ್ಭಿಣಿಗೆ, ದುರ್ಬಲರಿಗೆ ದಾರಿ ಬಿಡಬೇಕು. ಪ್ರದಕ್ಷಿಣಂಚ ಕುರ್ವೀತ ಪರಿಜ್ಞಾತಾನ್ವನಸ್ಪತೀನ್. ಆಮೇಲೆ ಒಳ್ಳೆ ಮರ ಬಂತು ಅಂದರೆ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕಂತೆ. ಚತುಷ್ಪಥಾನ್ ಮಂಗಲಾಂಶ್ಚ ಮಾನ್ಯಾನ್ ವೃದ್ಧಾನ್ ದ್ವಿಜಾನಪಿ. ಸರ್ಕಲ್ ಬಂತು ಅಂದರೆ ಒಂದು ಸುತ್ತು ಬಂದು ಮತ್ತೆ ಹೋಗ್ಬೇಕಂತೆ. ಮಂಗಳವಾದ ಪದಾರ್ಥಗಳು ಬಂದರೆ, ವೃದ್ಧರು ಬಂದರೆ, ಬ್ರಾಹ್ಮಣರು ಬಂದರೆ ಅವರಿಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗ್ಬೇಕಂತೆ. ಮಧ್ಯಂದಿನೇ ನಿಚಾಕಾಲೇ. ಹೌದು, ಟಾಯ್ಲೆಟ್ ಅನ್ನೋದು ಯಾವಾಗ ಬಂದಿದ್ದು ಅಂತ ಅದ್ರ ಬಗ್ಗೆ ನಾನು ರಿಸರ್ಚ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ನೋಡೋಣ, ಅದು ನೋಡೋದು. ಆದರೆ ಈಗ ಇರೋದನ್ನ ಎಲ್ಲ ಚೇಂಜ್ ಗೀಂಜ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹೇಳಿದ್ದನ್ನು ಸದಾಚಾರದಲ್ಲಿ ಇದೊಂದು ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಆವಾಗ ಇದ್ದ ಸದಾಚಾರದ ಚಿಂತನೆ ಹೇಗೆ ಅನ್ನೋದು ಗೊತ್ತಾಗಬೇಕು. ಉಪಾನಹೋ ಮಧ್ಯಂದಿನೇ ನಿತಾಕಾಲೇ. ನಮಗೆ ಒಬ್ಬರು ಆಚಾರ್ಯ ಇದ್ರು, ಅವ್ರು ಭಾರಿ ಮಡಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೇಳಿದ್ರಿ ಇದನ್ನ. ಅವರು ಒಂದು ಡಬ್ಬ, ತುಂಬ ಇಷ್ಟು ದೊಡ್ಡ ಡಬ್ಬ, ಅಕ್ಕಿ ಡಬ್ಬದಂತಹ ಒಂದು ಡಬ್ಬದಲ್ಲಿ ಮಣ್ಣು ಹಾಕೊಂಡು ತಿರುಗ್ತಾ ಇದ್ರು ಅವರು. ನಿಮಗೆ ಆಶ್ಚರ್ಯ ಆಗುತ್ತೆ, ಹೇಳಿದವರು ಯಾರು ಅಂತ. ಭಂಡಾರಕೆರೆ ಸ್ವಾಮಿಗಳು. ಅವರಷ್ಟು ಮಡಿ ಯಾರಿದ್ದಾರೆ ಇವತ್ತು? ಅವರು ಏನು ಹೇಳಿದ್ರು ಗೊತ್ತಾ? ಆವಾಗ ಈ ಡ್ರೈನೇಜು, ಪೈಪ್ ಲೈನು ಇವೆಲ್ಲ ಇರಲಿಲ್ಲ. ಮತ್ತೆ ಆಗಿನ ಮಣ್ಣು ಪರಿಮಳ ಭರಿತವಾಗಿರ್ತಿತ್ತು. ಯಾಕೆಂದರೆ ಇಷ್ಟೊಂದು ಕಾಲುಷ್ಯ ಇರಲಿಲ್ಲ, ಹೊಗೆಯಿಂದ ಅದರಿಂದಾಗಿ ಅದನ್ನು ತೊಳ್ಕೊಳ್ತಾ ಇದ್ದಾಗ ಅದು ಶುದ್ಧಿ ಆಗೋದು. ಆದರೆ ಈಗ ಅದ್ರ ಬದಲು ಸೋಪು ಬಂದಿದೆ, ಯಾಕೆ ಬಳಸಬಾರದು ಅಂತ ಕೇಳಿದ್ರು ಅವರು. ಅಂದರೆ ಒಂದು ನಿತ್ಯವಾದದ್ದನ್ನು ಇಟ್ಟುಕೊಂಡು ಅನಿತ್ಯವಾದ ಆಚಾರಗಳು ಬದಲಾಗ್ತಾ ಹೋಗುತ್ತೆ ಅನ್ನೋದ್ರ ಪ್ರಜ್ಞೆ ಇರಬೇಕು. ಒಂದೇ ಥರ ಆಗ ನಾವು ಅದನ್ನು ಮಾಡ್ತಾ ಇದ್ವಿ, ಈಗಲೂ ಅದನ್ನೇ ಮಾಡ್ತೀವಿ ಅಂತ ಅನ್ನಬಾರದು. ಸ್ಪಿರಿಟ್ ಅನ್ನು ಇಟ್ಟು ಗ್ರಹಿಸಿ ಮುಂದೆ ಹೋಗಬೇಕು. ಉಪಾನಹೌಚ ಛತ್ರಂಚ ಧೃತಮನ್ಯೇರ್ನ ಧಾರಯೇತ್. ಹಾಗೆ ಇಲ್ಲಿ ಚತುಷ್ಪಥಾನ್ನ ಸೇವೇತ ಅಂತಾರೆ, ಸರ್ಕಲ್ಗೆ ಹೋಗಲೇಬೇಡಿ ಅಂತಾರೆ. ಮಧ್ಯರಾತ್ರದಲ್ಲಿ, ಮಧ್ಯಮ ದಿನದಲ್ಲಿ, ರಾತ್ರಿ ಸರ್ಕಲ್ನಲ್ಲಿ ನಿಲ್ಬೇಡಿ ಅಂತಾರೆ. ಇವತ್ತಾಗತ್ತಾ ಸರ್ಕಲ್ನಲ್ಲಿ ನಿಲ್ಲದೆ ಇರಲಿಕ್ಕೆ? ಆಮೇಲೆ ಚಪ್ಪಲಿ ಮತ್ತೆ ಛತ್ರಿ, ಮಧ್ಯಾಹ್ನ, ಅರ್ಧರಾತ್ರಿ ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ಸರ್ಕಲಲ್ಲಿ ನಿಲ್ಲೇಬೇಡಿ ಅಂತಾರೆ. ಅಲ್ಲ, ಈಗ ನಿಲ್ಲಿಕ್ಕಾಗಲ್ಲ ಬಿಡಿ, ಹೇಳಿದ್ದು ಚತುಷ್ಪಥಾನ್ನ ಸೇವೇತ. ಇನ್ನು ಉಪಾನಹೌಚ ಛತ್ರಂಚ. ಉಪಾನಹ ಅಂತಂದ್ರೆ ಇದು ಏನಂತಾರೆ, ಚಪ್ಪಲಿ ಮತ್ತೆ ಛತ್ರ ಬೇರೆಯವ್ರದನ್ನು ಹಾಕೋಬೇಡಿ. ಬ್ರಹ್ಮಚಾರಿಯಾದವನು ಪಾದಂ ಪಾದೇನ ನಾಕ್ರಮೇತ್, ಹಾರ್ಕೊಂಡು ಹೋಗಬಾರದು ಅಂತಾರೆ. ಅಂದರೆ ಓಡಿಕೊಂಡು ದಾಟಿಕೊಂಡು ಹೋಗಬೇಡಿ. ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿ, ಜನ್ಮತಿಥಿ, ಅಷ್ಟಮಿ, ದ್ವಾದಶಿಯಲ್ಲಿ ಹೆಣ್ಣನ್ನು ಸೇರಬಾರದು, ಯಾರು ಗೃಹಸ್ಥನಾದವನು ಕೂಡ ಅಂತಾರೆ. ಇದು ಸದಾಚಾರ. ವೃಥ ಮಾಂಸಂ ನ ಖಾದೇತ ಪೃಷ್ಠ ಮಾಂಸಂ ನ ತಥೈವ ಚ ಆಕ್ರೋಚಂ ಪರಿವಾದಂಚ ಪೈಶೂನ್ಯಂ ಪರಿವರ್ಜಯೇತ್. ಸುಮ್ಮನೆ ಭೋಗ ಪದಾರ್ಥಗಳನ್ನು ಅನುಭವಿಸಬಾರದು, ಪರ್ಮಿಷನ್ ಇದ್ದರೆ ಮಾಡಬೇಕು. ಅವತ್ತಿನ ಕಾಲದ ಒಂದು ವ್ಯರ್ಥವಾಗಿ ಮಾಂಸ ತಿನ್ನಬಾರದು. ಪೃಷ್ಠ ಮಾಂಸಂ ತಥೈವಚ, ಬೆನ್ನು ಹುರಿಯ ಮಾಂಸ ತಿನ್ನಬಾರದು, ಯಾವುದೇ ಪ್ರಾಣಿಗಳದ್ದು ಅಂತಾರೆ. ಇದೆರಡು ಮಾಂಸಾಹಾರಿಗಳಿಗೆ ಸಂಬಂಧಪಟ್ಟಿದ್ದು, ನಮಗಲ್ಲ. ಆಕ್ರೋಚಂ ಪರಿವಾದಂಚ ಪೈಶೂನ್ಯಂಚ ವಿವರ್ಜಯೇತ್. ಜೋರಾಗಿ ಬೈತಾನೇ ಇರೋದು, ಆಮೇಲೆ ಪೈಶೂನ್ಯ, ಬೇರೊಬ್ಬರಿಗೆ ಚಾಡಿ ಹೇಳೋದು, ಇದನ್ನೆಲ್ಲ ಬಿಡಬೇಕು. ನಾರುಂತದಶ್ಚಾನೃಕಂತವಾದಿ ನಹೀನತೋ ಧನಮಭ್ಯಾದೀತ. ತೀವ್ರವಾಗಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾತನಾಡಬಾರ್ದು, ಅಂದರೆ ಟಾಂಟ್ ಕೊಡಬಾರ್ದು. ಕ್ರೂರವಾಗಿ ನಾನು ಸ್ಟ್ರೈಟ್ ಫಾರ್ವರ್ಡು ಅಂತ ಹೇಳಿ ಯದ್ವಾ ತದ್ವಾ ಬೈದು ಬಿಡೋದು,
ಅದನ್ನು ಮಾಡಬಾರದು. ನಹೀನತೋ ಧನಮಭ್ಯಾದದೀತ, ನಮಗಿಂತ ಬಡವರಿಂದ ಹಣವನ್ನು ಸೆಳೆಯಬಾರದು. ಅತಿವಾದ ಬಾಣ ಮುಖತೋ ನಿಸ್ಸರಂತಿ ಯೈರಾಹತಶ್ಚೋಚತಿ ರಾತ್ರಿ ಹಾನಿ, ಯಾವ ಅತಿವಾದಗಳನ್ನು ಮಾಡಿದಾಗ ರಾತ್ರಿ ಇಡೀ ಕಂಗೆಡುವಂತೆ ಆಗುತ್ತೋ ಅಂತಹ ಮಾತುಗಳನ್ನು ಆಡಬಾರದು. ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್ ವಯೋಧಿಕಾನ್ ರೂಪದ್ರವಿಣಹೀನಾಂಶ್ಚ ಜಾತಿಹೀನಾಂಶ್ಚ ನಾಕ್ಷಿಪೇತ್. ಹೀನಾಂಗಾನ್, ಊನಾಂಗ ಇರುವವರಿಗೆ ಆಡ್ಕೋಬಾರದು. ಕಾಲಿರಲ್ಲ, ಕೈ ಇರಲ್ಲ, ಅವ್ರನ್ನೆಲ್ಲ ಆಡ್ಕೊಳ್ಬಾರದು. ನೋಡಿ, ಅತಿರಿಕ್ತಾಂಗಾನ್, ಜಾಸ್ತಿ ಅಂಗ ಇರುತ್ತೆ, 6 ಬೆರಳಿರುತ್ತೆ, ಇತ್ಯಾದಿ ಇತ್ಯಾದಿಗಳು, ಅದನ್ನೆಲ್ಲ ತಮಾಷೆ ಮಾಡಬಾರದು. ವಿದ್ಯಾಹೀನಾನ್, ದಡ್ರನ್ ತಮಾಷೆ ಮಾಡಬಾರದು. ಅಯ್ಯೋ ದಡ್ಡ ದಡ್ಡ ಅಂತ ತಮಾಷೆ ಮಾಡಬಾರದು. ವಯೋಧಿಕಾನ್, ವಯಸ್ಸಿನಲ್ಲಿ ಮೀರಿದವರನ್ನು ಆಡಿಕೊಂಡು ನಗಬಾರದು. ರೂಪದ್ರವಿಣಹೀನಾಂಶ್ಚ, ರೂಪ ಇಲ್ಲದವರನ್ನ, ಕುರೂಪರಾದವರನ್ನ ಆಡಿಕೊಂಡು ನಗಬಾರದು. ಬಡವರನ್ನ ಆಡಿಕೊಂಡು ನಗಬಾರದು. ಜಾತಿಯ ಹೆಸರು ತೆಗೆದಂತೂ ಆಡ್ಕೊಳ್ಳೇಬಾರದು. ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್ ವಯೋಧಿಕಾನ್ ರೂಪದ್ರವಿಣಹೀನಾಂಶ್ಚ ಜಾತಿಹೀನಾಂಶ್ಚ ನಾಕ್ಷಿಪೇತ್. ಇದು ಸದಾಚಾರ, ನೆನ್ಪಿಡ್ಲಿ. ಸದಾಚಾರ ಅಂತಂದ್ರೆ ಇದ್ದಿಲ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋದಲ್ಲ. ಇದೆಲ್ಲ ಇದ್ರೆ ಸದಾಚಾರ ಅಂತ ಅನ್ನೋದು. ತಮಾಷೆಯೂ ಮಾಡಬಾರದು ಅಂತಾರೆ. ನಾಸ್ತಿಕ್ಯಂ ವೇದ ನಿಂದಾಂಚ ಪರನಿಂದಾಂಚ ಕುತ್ಸನಂ ದ್ವೇಷ ಸ್ತಂಭಾತಿ ಮಾನಾಂಶ್ಚ ತೈಕ್ಷ್ಣ್ಯಂಚ ಪರಿವರ್ಜಯೇತ್. ನಾಸ್ತಿಕ್ಯ ಅನ್ನೋದು ದುರಾಚಾರ, ವೇದನಿಂದೆ ಅನ್ನೋದು ದುರಾಚಾರ, ಉತ್ಕಟವಾದ ಪರನಿಂದೆ ಅನ್ನೋದು ದುರಾಚಾರ. ಪರಸ್ಯ ದ್ವೇಷ ಸ್ತಂಭಾತಿ ಮಾನಾಂಶ್ಚ, ವಿಪರೀತ ಮಿತಿಮೀರಿದ ದ್ವೇಷ ಸ್ತಂಭ. ಆಮೇಲೆ ಅತಿಮಾನ, ತನ್ನ ಬಗ್ಗೆ ಓವರ್ ಆಗಿ. ಮಧ್ವಾಚಾರ್ಯರು ಅತಿಮಾನ ಅನ್ನೋದಕ್ಕೆ ನಾನೇ ಬ್ರಹ್ಮ ಅಂತ ಅಂದುಕೊಳ್ಳೋದು ಅಂತ. ತೀಕ್ಷ್ಣತೆ, ಘಾಟ್ ಘಾಟಾಗಿ ಮಾತಾಡೋದು, ಅದೇನೋ ದೊಡ್ಡ ಸಂಗತಿ ಅಂತ ಮಾಡಬಾರದು ಹೇಳ್ತಾರೆ. ಪರಸ್ಯ ದಂಡಂ ನೋದ್ಯಚ್ಛೇತ್ ಕ್ರುದ್ಧೋ ನೈವ ನಿಪಾತಯೇತ್ ಅನ್ಯತ್ರ ಪುತ್ರಾತ್ ಶಿಷ್ಯಾಶ್ಚ ಶಿಕ್ಷಾರ್ಥಂ ತಾಡನಂ ಸ್ಮೃತಂ. ಕ್ಷತ್ರಿಯರಿಗೆ ಬಿಟ್ಟು ಬ್ರಾಹ್ಮಣರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಕೋಲ್ ತಗೊಂಡು ಹೊಡಲಿಕ್ಕೆ ಅಧಿಕಾರ ಇಲ್ಲ. ಅವನು ಸಜ್ಜನ ಅಲ್ವಲ್ಲ ಸ್ವಾಮಿ, ಟ್ರಂಪನ್ನು ಆಡ್ಕೊಳ್ಬಾರದೆ ಅಂತೀರ, ಅವನು ಸಜ್ಜನನೇ. ಅನ್ಯತ್ರ ಪುತ್ರಾತ್ ಶಿಷ್ಯಾಚ್ಚ, ಮಕ್ಕಳಿಗೆ ಪುತ್ರರಿಗೆ 2 ಏಟು ಬಿಗಿಬಹುದು. ಯಾಕೆಂದರೆ ಶಿಕ್ಷಣಕ್ಕಾಗಿ. ಅದು ಮಧ್ವಾಚಾರ್ಯರು ಇದನ್ನೆಲ್ಲ ಸಂಗ್ರಹಿಸಿ ಹೇಳ್ತಾರೆ. ವೇದನಾವಾ ಚಿರಂ ನತು ತತ್ರಾಪಿ ನಾಂಗಹಾನಿ ಸ್ಯಾತ್ ವೇದನಾವಾ ಚಿರಂ ನತು. ಹೊಡೆದ್ರೆ ಅಂಗಹಾನಿ ಆಗುವ ಹಾಗೆ ಹೊಡಿಬಾರದು. ಆಮೇಲೆ ವೇದನಾವಾ ಚಿರಂ ನತು, ದೀರ್ಘಕಾಲ ಇದು ಉಳಿಬಾರದಂತೆ. ಏನಂತಾರೆ, ನೋವು ಜಾಸ್ತಿ ಹೊತ್ತಿರಬಾರದು. ಒಂದ್ಸರ್ತಿ ಹೊಡೆದ್ರೆ 1 ತಿಂಗಳು ನೋವಿರುತ್ತೆ, ಆ ತರಹ ಹೊಡಿಬಾರದು. ನ ಬ್ರಾಹ್ಮಣಾನ್ ಪರಿವದೇತ್ ನಕ್ಷತ್ರಾಣಿ ನ ನಿರ್ದಿಶೇತ್ ತಿಥೀನ್ ಪರಸ್ಯ ನ ಬ್ರೂಯಾತ್ ತಸ್ಯ ಚಾಯುರ್ನರಿಷ್ಯತಿ. ಆಮೇಲೆ ನಕ್ಷತ್ರಗಳನ್ನು ಎಣಿಸ್ತಾ ಕೂಡಬಾರದು, ವ್ಯರ್ಥ ಅಂತ. ಅಮಾವಾಸ್ಯಾಮೃತೆ ನಿತ್ಯಂ ದಂತಧಾವನಮಾಚರೇತ್. ಅಮಾವಾಸ್ಯೆಯನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ದಂತಧಾವನ, ಹಲ್ಲುಜ್ಕೋಬಹುದು. ಅಮಾವಾಸ್ಯೆ ಬಿಡಬಾರದು, ಅಂದರೆ ಪರಿಮಳ ಭರಿತವಾಗಿ ಇರಬಾರದು ಅಂತ. ಅಂದರೆ ಈಗ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಹಲ್ಲುಜ್ಕೊಳ್ಳೋದು ಅಂತ ಎಂದಿನಿಂದಲೂ ಇತ್ತು, ಅದು ಇಲ್ಲ. ಅಮಾವಾಸ್ಯೆಯ ದಿವಸ ಅದಿರಲಿಲ್ಲ. ಇತಿಹಾಸ ಪುರಾಣಾನಿ ದಾನಂ ವೇದಂಚ ನಿತ್ಯತಃ ಗಾಯತ್ರಿ ಮನನಂ ನಿತ್ಯಂ
ಕುರಿಯಾತ್ ಸಂಧ್ಯಾಂ ಸಮಾಹಿತ. ಇತಿಹಾಸ ಪುರಾಣಗಳನ್ನು ದಿವಸವೂ ಅಧ್ಯಯನ ಮಾಡಬೇಕು, ಅದು ಸದಾಚಾರ. ಆಮೇಲೆ ದಾನ ಮಾಡಬೇಕು, ವೇದವನ್ನು ಅಧ್ಯಯನ ಮಾಡಬೇಕು, ಗಾಯತ್ರಿ ಮನನವನ್ನು ಮಾಡಬೇಕು. ಕೃತ್ವ ಮೂತ್ರ ಪುರೀಶೇತು ರಥ್ಯಾಂ ಆಕ್ರಮ್ಯವಾ ಪುನಃ ಪಾದ ಪ್ರಕ್ಷಾಲನಂ ಕುರಿಯಾತ್. ಪಾದ ಪ್ರಕ್ಷಾಲನಂ ಕುರಿಯಾತ್ ಸ್ವಾಧ್ಯಾಯೇ ಭೋಜನೆ ತಥಾ. ಇನ್ನು ದಂತಧಾವನವನ್ನು ಏಕಾದಶಿ ಮಾಡಬಾರ್ದು ಅಂತ. ಹೌದು, ಪರಿಮಳ ಹೊರಹೊಮ್ಮುವ ಹಾಗೆ ಮಾಡಬೇಡಿ ಅಂದರು ಅಷ್ಟೇ. ಅದೆಲ್ಲ ವಿದ್ಯಾಮಾನ್ಯರು ನಮಗೆ ಹೇಳ್ತಾ ಇದ್ರು. ಹಲ್ಲುಜ್ಕೊಳ್ಬಾರದು ಅಂತ ಉಂಟು, ಬ್ರಹ್ಮಚರ್ಯದಲ್ಲಿ ಇರುವವರು, ಪಾಠ ಕಲಿಯುವವರು. ಅದರ ಅರ್ಥ ಏನು ಅಂತಂದರೆ ಸುಗಂಧ ದ್ರವ್ಯವನ್ನು ಹಚ್ಕೊಳ್ಬೇಡಿ ಅಂತ ಅಷ್ಟೇ ಅರ್ಥ. ಹಲ್ಲನ್ನು ಉಜ್ಜಲೇಬೇಕು ಅಂತ. ಇನ್ನು ಬೀದಿಯಿಂದ ಮನೆಗೆ ಬಂದಾಗ ಕಾಲು ತೊಳ್ಕೊಳ್ಬೇಕು. ಸ್ವಾಧ್ಯಾಯ ಮಾಡುವಾಗ ಕಾಲು ತೊಳ್ಕೊಂಡು ಮಾಡಬೇಕು. ಭೋಜನವನ್ನು ಮಾಡ್ಬೇಕಾದ್ರೆ ಕಾಲು ತೊಳ್ಕೊಂಡು ಮಾಡಬೇಕು. ತ್ರೀಣಿ ದೇವಾ ಪವಿತ್ರಾಣಿ ಬ್ರಾಹ್ಮಣಾನಾಮ ಕಲ್ಪಯನ್ ಅದೃಷ್ಟ ಮಧ್ಯುರ್ನಿರ್ಣಿಕ್ತಂ ಯಚ್ಚ ವಾಚ ಪ್ರಶಸ್ಯತೆ ಯಾವಕಂ ಕೃಸರಂ ಮಾಂಸಂ ಶಷ್ಕುಲೀಂ ಪಾಯಸಂ ತಥಾ ಆತ್ಮಾರ್ಥಂ ನ ಪ್ರಕರ್ತವ್ಯಂ ದೇವತಾರ್ಥಂ ಪ್ರಕಲ್ಪಯೇತ್. ಇನ್ನು 3 ಮಾಡಲೇಬೇಕು, ಕೆಲವೊಂದನ್ನು ಮಾಡಬೇಕು. ಏನು? ಯಾವಕಂ ಒಳ್ಳೆ ಪರಿಮಳ ಭರಿತವಾದ ಸಿಹಿ ಭಕ್ಷ್ಯ, ಕೃಸರಂ ಹುಗ್ಗಿ, ಮಾಂಸ, ಶಷ್ಕುಲಿ ಚಕ್ಕುಲಿ, ಪಾಯಸ ಹಾಲಿನಲ್ಲಿ ಬೇಯಿಸಿದ ಅನ್ನ. ಇದನ್ನು ಕೇವಲ ತನಗಾಗಿ ಮಾಡ್ಕೊಂಡು ತಿನ್ನಬಾರದು, ಎಲ್ಲರಿಗೆ ಮಾಡಿ ಹಂಚಿ ತಿನ್ನಬೇಕು, ನೈವೇದ್ಯ ಮಾಡಿ ತಿನ್ನಬೇಕು. ನಿತ್ಯಮಗ್ನಿಂ ಪರಿಚರೇದ್ ಭಿಕ್ಷಾಂ ದದ್ಯಾಚ್ಚ ಭಿಕ್ಷಿತ ದಂತಕಾಷ್ಠೇ ಚ ಸಂಧ್ಯಾಯಾಂ ಮಲೋತ್ಸರ್ಗೇ ಚ ಮೌನಗಃ. ನಿತ್ಯವೂ ಅಗ್ನಿ ಪರಿಚರಣೆ ಮಾಡಬೇಕು, ಭಿಕ್ಷೆಯನ್ನು ಕೊಡಬೇಕು. ಯಾರಾದರೂ ಯೋಗ್ಯರಾದವರು ಬಂದಾಗ, ಈಗ ಬಿಡಿ ಭಿಕ್ಷೆ ನಿರ್ಗತಿಕರದ್ದು ಅಂತ ಆಗಿದೆ, ಅವಾಗ ಹಾಗಿರಲಿಲ್ಲ. ಇನ್ನು ದಂತಕಾಷ್ಠೇತ ಸಂಧ್ಯಾಯಾಮ್, ಉಜ್ಜುವಾಗ ಹಲ್ಲುಜ್ಜುವಾಗ ಮಾತನಾಡಬಾರದು, ಸಂಧ್ಯಾ ವಂದನೆ ಮಾಡುವಾಗ ಮಾತನಾಡಬಾರದು. ಮಲೋತ್ಸರ್ಗೇತ ಮೌನಗಃ, ಮಲಮೂತ್ರ ವಿಸರ್ಜನಾದಿಗಳಲ್ಲಿ ಮಾತನಾಡಬಾರದು. ನ ಸಂಧ್ಯಾಯಾಂ ಸ್ವಪೇನ್ನಿತ್ಯಂ ಸ್ನಾಯಾತ್ ಶುದ್ಧ ಸದಾ ಭವೇತ್ ಪ್ರಾತಃ ಪಿತರಮುತ್ಥಾಯ ಪೂರ್ವಮೇವಾಭಿವಾದಯೇತ್. ನ ಸಂಧ್ಯಾಯಾಂ ಸ್ವಪೇನ್ನಿತ್ಯಂ, ಸಂಜೆಯ ಕಾಲದಲ್ಲಿ ಮಲಗಬಾರದು. ಆಮೇಲೆ ಸ್ನಾಯಾತ್ ಶುದ್ಧ ಸದಾ ಭವೇತ್, ಯಾವಾಗಲೂ ಶುಚಿಯಾಗಿ ಇರಬೇಕು. ಪ್ರಾತಃ ಪಿತರಮುತ್ಥಾಯ, ಇಲ್ಲಿ ಬೆಳಗ್ಗೆ ತಂದೆಯನ್ನು ಎಬ್ಬಿಸಿ ಅಭಿವಾದನ ಮಾಡಬೇಕು ಅಂತಿದೆ. ಅಂದರೆ ತಂದೆಗಿಂತ ಮೊದಲು ಎದ್ದಿರಬೇಕು, ಎದ್ದು ಕೂಡಲೇ ಅಭಿವಾದನೆ ಮಾಡಬೇಕು ಅಂತ ಅರ್ಥ. ಆಚಾರ್ಯ ಮತ ವಿಪ್ರಾಂಶ್ಚ ತಥಾ ಯುರ್ವಿಂದತೆ ಮಹತ್, ಹಾಗೆ ಆಚಾರ್ಯರಿಗೆ ವಿಪ್ರರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಆಗ ಒಳ್ಳೆ ಆಯುಷ್ಯ. ವರ್ಜಯೇದ್ದಂತ ಕಾಷ್ಠಾನಿ ವರ್ಜನೀಯಾನಿ ನಿತ್ಯತಃ ಭಕ್ಷಯೇತ್ ಶಾಸ್ತ್ರದೃಷ್ಟಾನಿ ಪರ್ವಸ್ವಪಿತ ವರ್ಜಯೇತ್. ಕೆಲವೊಂದು ಸಿಹಿಯಾಗಿರುವ ದಂತಕಾಷ್ಠಗಳನ್ನು ತಿನ್ನಬಾರದು ಅಂತ. ಅವಾಗೆಲ್ಲ ದಂತಕಾಷ್ಠ ತಾನೇ ಇದ್ದದ್ದು, ದಂತಕಾಷ್ಠಾನಿ. ಶಾಸ್ತ್ರದೃಷ್ಟವಾದದ್ದನ್ನು ಉಣ್ಣಬೇಕು, ಪರ್ವಗಳಲ್ಲಿ ಬಿಡಬೇಕು. ಪರ್ವ ಅಂದರೆ ಹುಣ್ಣಿಮೆ, ಅಮಾವಾಸ್ಯೆ. ಉದಂಗ್ಮುಖಶ್ಚ ಸರತಂ ಶೌಚಂ ಕುರಿಯಾತ್ ಸಮಾಹಿತ ಅಕೃತ್ವಾ ದೇವತಾ ಪೂಜಾಂ ನಾಣ್ಯಂ ಗಚ್ಚೇತ್ ಕಥಂಚನ. ದೇವಪೂಜೆಯನ್ನು ಮಾಡದೆ ಬೇರೊಬ್ಬರ ಬಳಿಗೆ ಹೋಗಬಾರದು. ಎಕ್ಸೆಪ್ಷನ್ ಇದೆ ಇದಕ್ಕೆ. ಗುರುಗಳ ಹತ್ರ ಹೋಗಬಹುದು, ವೃದ್ಧರ ಹತ್ರ ಹೋಗಬಹುದು, ಧಾರ್ಮಿಕರ ಹತ್ರ ಹೋಗಬಹುದು, ಜ್ಞಾನಿಗಳ ಹತ್ರ ಹೋಗಬಹುದು. ಅವಲೋಕ್ಯೋ ನ ಚಾದರ್ಶೋ ಮಲಿನೋ ಬುದ್ಧಿಮತ್ತರೈ ನ ಚಾಜ್ಞಾತಾಂ ಸ್ತ್ರೀಯಂ ಗಚ್ಚೇತ್ ಗರ್ಭಿಣೀಂ ವಾ ಕದಾಚನ. ಮಲಿನವಾದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಬಾರದು, ತಿಳಿಯದ ಹೆಣ್ಣನ್ನು ಕೂಡಬಾರದು, ಗರ್ಭಿಣಿಯನ್ನ ಪೀಡಿಸಬಾರದು. ದಾರ ಸಂಗ್ರಹಣಾತ್ ಪೂರ್ವಂ ನಾಚರೇನ್ಮೈಥುನಂ ಬುಧ ಅನ್ಯಥಾ ತ್ವವಕಿರಣ ಸ್ಯಾತ್ ಪ್ರಾಯಶ್ಚಿತ್ತಂ ಸಮಾಚರೇತ್. ಮದುವೆಯಾಗುವ ಮುನ್ನ ಮೈಥುನದಲ್ಲಿ ತೊಡಗಬಾರದು. ಆ ತರಹ ತೊಡಗಿದವನನ್ನ ಅವಕೀರ್ಣಿ ಅಂತ ಕರೀತಾರೆ. ಅವನು ಪ್ರಾಯಶ್ಚಿತ್ತ ಮಾಡಬೇಕು. ನೋ ದೀಕ್ಷೇತ್ ಪರದಾರಾಂಶ್ಚ
ರಹಸ್ಯೇ ಕಾತನೋ ಭವೇತ್ ಇಂದ್ರಿಯಾಣಿ ಸದಾ ಯಚ್ಚೇತ್ ಸ್ವಪ್ನೆ ಶುದ್ಧಮನಾ ಭವೇತ್. ಬೇರೆಯವರ ಹೆಂಡಿರನ್ನು ನೋಡಬಾರದು, ರಹಸ್ಯದಲ್ಲಿ ಏಕಾಸನದಲ್ಲಿ ಕೂಡ ಇರಬಾರದು, ಇಂದ್ರಿಯಗಳನ್ನು ಯಾವಾಗಲೂ ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಉದಕ್ಷಿರಾನ ಸ್ವಪೇತ ತಥಾ ಪ್ರತ್ಯಕ್ಷಿರಾನರಹ ಪ್ರಾಕ್ಷಿರಾಸ್ತು ಸ್ವಪೇದ್ ವಿದ್ವಾನ್ ತಥಾ ವೈ ದಕ್ಷಿಣಾಶಿರಾ. ಮಲ್ಕೊಳ್ಬೇಕಾದ್ರೆ ನಿಯಮ ಇದೆ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಳ್ಬಾರದು. ಯಾಕೆ ಅಂತ ಗೊತ್ತಿಲ್ಲ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬಾರದು. ಹಾಗೆ ತಥಾ ಪ್ರತ್ಯಕ್ಷಿರಾನರಹ, ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬಾರದು. ಯಾಕೆಂದ್ರೆ ಎದ್ದಾಗ ಸೂರ್ಯನೋ ಮೈಮರೆತು ಎದ್ದಾಗ ಸೂರ್ಯ ಎದುರುಗಡೆ ಕಾಣ್ತಾನೋ ಅಥವಾ ಇನ್ನೇನೋ ಆ ಥರದ್ದಾಗತ್ತೆ. ಜಪ ಮಾಡ್ತಾ ಇರಬೇಕಾದ್ರೆ ಅವನೇನು ಮಾಡ್ತಾ ಇರ್ತಾನೆ, ಪಶ್ಚಿಮಕ್ಕೆ ತಿರುಗಿ ರಾತ್ರಿ ಯಾವಾಗಲೂ ಜಪ ಮಾಡ್ತಾ ಇದ್ದಾಗ ನಾವು ಅವನು ಕಾಲ್ ಮಾಡಿರ್ತೀವಿ. ಅದರಿಂದಾಗಿ ಈ ತರಹದ್ದು ನಿಯಮಗಳು. ಅಂದರೆ ಇದಕ್ಕಾಗಿ ಏನೋ ಉತ್ತರದಲ್ಲಿ ಹಿಮಾಲಯ ಇದೆ, ಅದೇನೋ ಮ್ಯಾಗ್ನೆಟಿಕ್ ವೇವ್ಸ್ ಎಳೆದು ಬಿಡುತ್ತೆ, ಆ ಸೂಡೋ ಸೈನ್ಸ್ ಎಲ್ಲ ಬೇಡ, ಇರೋದಿಷ್ಟೇ, ಮಲಗಬಾರದು ಅಷ್ಟೆ. ನಭಗ್ನೇ ವಾ ನ ಶೀರ್ಣೇ ವಾ ಶಯನೆ ಪ್ರಸ್ವಪೀತಃ. ಮುರಿದು ಹೋದ, ಭಗ್ನವಾದ, ಜೀರ್ಣವಾದ, ಕೊಳೆಯಾದ ಹಾಸಿಗೆಯಲ್ಲಿ ಮಲಗಬಾರದು, ಅಡ್ಡಡ್ಡ ಮಲಗಬಾರದು. ಆಮೇಲೆ ನಾಂತರ್ಧಾನೇನ ತಂಯುತಃ, ಇವನು ಮಲಗಿದಾನೆ ಅಂತ ಗೊತ್ತಾಗದೆ ಇರುವ ಹಾಗೆ ಮಲಗಬಾರದು. ಅಂದರೆ ಅವರಲ್ಲಿ ಮಲಗಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ, ಯಾರು ತಿಳ್ಕೊಂಡೋದ್ರೆ. ಅದಕ್ಕೆ ಸ್ಪಷ್ಟವಾಗಿ ನೀವು ಮಲಗಿದ್ದೀರಿ ಅಂತ ಗೊತ್ತಾಗಬೇಕು. ಅರ್ಧರಾತ್ರಿಯಲ್ಲಿ ಸ್ನಾನ ಮಾಡಬಾರದು. ಆಮೇಲೆ ಆಪತ್ತಿನಲ್ಲಿ ಸ್ನಾನ ಮಾಡಬಾರದು. ಅಗ್ನಿಯ ಪಕ್ಕದಲ್ಲಿ ಸ್ನಾನ ಮಾಡಬಾರದು, ಬ್ರಾಹ್ಮಣರ ಪಕ್ಕದಲ್ಲಿ ಸ್ನಾನ ಮಾಡಬಾರದು. ಹಾರಬಾರದಲ್ಲ, ದೂರ ಹೋಗಿ ಸ್ನಾನ ಮಾಡಬೇಕು. ಇಷ್ಟು ಇದೆ. ಇನ್ನೂ ಸದಾಚಾರದ ಬಗ್ಗೆ ಲಿಸ್ಟ್ ಇದೆ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.